ಎಲ್ಲರಿಗಿರೋದು ಪ್ರಾಬ್ಲಮ್ ಏನು ಗೊತ್ತಾ, ಎಲ್ಲರಿಗಿರೋದು ಆಲೋಚನೆಗಳು ಏನು ಗೊತ್ತಾ, ಯಾರನ್ನ ಸಿಕ್ಕರೆ ಅವ್ರನ್ನ ಮನೆಗೆ ಕರ್ಕೋಬಾರ್ದು, ಯಾರನ್ನ ಸಿಕ್ಕರೆ ಅವ್ರನ್ನ ಪ್ರೇಯರ್ ಮಾಡ್ಸಕ ಹೋಗ್ಬಾರ್ದು. ಎದಕ್ಕಂದ್ರೆ ಶಾಪ ಬರ್ತತೆ, ಅವ್ರಿಗೆ ಅಭಿಷೇಕ ಇಲ್ಲ, ಅಭಿಷೇಕ ಇಲ್ದವ್ರು ಮನೆಗೆ ಬರಬಾರ್ದು, ಅಂಥವ್ರು ಮನೆಗೆ ಕರ್ಕೋಬಾರ್ದು, ಕರ್ಕೊಂಡ್ರೆ ಏನಾಗ್ತದೆ, ಶಾಪ ಬರ್ತದೆ ಹೇಳ್ತಾರ. ಹೇಳೋರೆಲ್ಲರೂ ಜ್ಞಾನವಂತರಲ್ಲ, ಹೇಳೋರೆಲ್ಲರೂ ತಿಳಿವಂತರಲ್ಲ. ಅರ್ಥ ಆಯ್ತಾ? ಶಾಪ ಹೆಂಗ್ ಬರ್ತದೆ ಅನ್ನೋದು ಕ್ಲಾರಿಟಿಯಾಗಿ ಯೂಟ್ಯೂಬ್ನಾಗ ಇರುತ್ತೆ, ಮತ್ತೆ ನೋಡ್ತಾರೆ. ನಾನು ಹೇಳಿರೋದು ರೆಫರೆನ್ಸ್ಗಳು ಸಮೇತ ಹೇಳ್ತೀನಿ ನಾನು. ಅರ್ಥ ಆಯ್ತಾ? ನಾವು ದೇವರು ಅಬ್ರಾಮ್ಗೆ ವಾಗ್ದಾನ ಮಾಡ್ತಾನೆ, ಹೌದಾ? ಏನಂತ? ನಿನ್ನ ಸಂತಾನ ನಾನು ಆಶೀರ್ವದಿಸ್ತೀನಿ, ನಿನ್ನನ್ನು ಯಾರು ಶಪಿಸ್ತಾರೋ ಅವ್ರು ನಾನು ಶಪಿಸ್ತೀನಿ, ನಿನ್ನ ಯಾರು ಆಶೀರ್ವದಿಸ್ತಾರೋ ಅವ್ರನ್ನ ಆಶೀರ್ವದಿಸ್ತೀನಿ, ನಿನ್ನ ಸಂತಾನಲ್ಲಿದ್ದೇನೆ ನಾನು ಎಲ್ಲಾ ಜನಾಂಗಗಳನ್ನ ಆಶೀರ್ವದಿಸ್ತೀನಿ ಅಂತೇಳಿ ದೇವರು ಅಬ್ರಾಮಿಗೆ ವಾಗ್ದಾನ ಮಾಡೋಣ. ಆಮೇನ್. ಇದು ಗುರ್ತಿಟ್ಕೋಬೇಕು ಮೇನ್. ಅಬ್ರಾಮಿಗೆ ವಾಗ್ದಾನ ಮಾಡೋಣ. ಇವಾಗ ದೇವ್ರು ಯಾವಾಗಾದ್ರೂ ನಮ್ಮ ಸಲುವಾಗಿ ತಾನು ಮಾನವನಾಗಿ ಬಂದು ನಮ್ಮ ಪಾಪ ಭಾರಗಳು ಆತ ಓದಿ ನಮ್ಮನ್ನೆಲ್ಲ ರಕ್ಷಣಾ ಮಾರ್ಗದಲ್ಲಿ ದೇವ್ರು ನಡೆಸಿದ್ರು. ನಾವ್ ಯಾವಾಗಾದ್ರೂ ವಿಶ್ವಾಸ ಇಟ್ಟು ಕ್ರಿಸ್ತಿನಲ್ಲಿ ನಾವು ಬಂದಿವೋ, ನಾವು ರಕ್ಷಣೆ ಹೊಂದಿವೋ, ನಂಬಿಕೆ ಇಟ್ಟು ಯಾರು ರಕ್ಷಣೆ ಹೊಂದಿದಾರೋ ಅವರೆಲ್ಲರೂ ಯಾರ ಸಂತಾನ? ಅಬ್ರಹಾಂ ಸಂತಾನ. ಇವಾಗ ನಾವ್ ಯಾರ ಸಂತಾನ? ಅಬ್ರಹಾಂ ಸಂತಾನ. ಈ ಅಬ್ರಹಾಂ ಸಂತಾನ ಆದ್ಮೇಲೆ ಅಬ್ರಹಾಮ್ಗೆ ದೇವ್ರು ವಾಗ್ದಾನ ಮಾಡೋಣ. ಏನಂತ ವಾಗ್ದಾನ ಮಾಡೋಣ? ನಿನ್ನನ್ನು ಯಾರು ಶಪಿಸ್ತಾರೋ ಅವ್ರನ್ನ ನಾನು ಶಪಿಸ್ತೀನಿ, ನಿನ್ನನ್ನು ಯಾರು ಆಶೀರ್ವದಿಸ್ತಾರೋ ಅವ್ರನ್ನ ಆಶೀರ್ವದಿಸ್ತೀನಿ. ಈ ಆಶೀರ್ವಾದಗಳೆಲ್ಲ ನಮಗ್ ಬರ್ತಾವ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇವಾಗ ನಾವು ಅಬ್ರಾಹ್ಮ ಸಂತಾನದವ್ರು, ಹೌದಾ ಇಲ್ಲ? ನಾವು ಓದಿಸ್ತೀವಿ ನೋಡ್ರಿ, ಗಲಾತಿ ಪತ್ರಿಕೆ ಅಲ್ಲಿ ಏನಂತ ಹೇಳ್ತಾನೆ ನೋಡ್ರಿ. ನಾವು ಯಾರ ಸಂತಾನ, ನಾವ್ ಹೆಂಗ್ ಬಂದಿವಿ, ನಮ್ಗೆ ಏನೇನ್ ಬರ್ತೈತೆ ಅನ್ನೋದು ಕ್ಲಾರಿಟಿಯಾಗಿ ದೇವ್ರು ಬರೆಸೋಣ. ಗಲಾತಿ ಪತ್ರಿಕೆ 3ನೇ ಅಧ್ಯಾಯ 6. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯನ್ನು ಎಣಿಸಲ್ಪಟ್ಟಿತು ಬರೆದಿದೆಯಲ್ಲ. ಆದುದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ಅಬ್ರಹಾಮ ಮಕ್ಕಳು ಯಾರಂತ? ನಂಬುವವರು. ಅಂದ್ರೆ ನಾವು ಕ್ರಿಸ್ತನ ಮೇಲೆ ಯಾರು ವಿಶ್ವಾಸ ಇಡ್ತೀವೋ, ಯಾರು ನಂಬುತ್ತೀವೋ ಅವರೆಲ್ಲರೂ ಅಬ್ರಹಾಮನ ಮಕ್ಕಳು. ಇವಾಗ ನಾವೆಲ್ಲರೂ ಯಾರು? ಅಬ್ರಹಾಮನ ಮಕ್ಕಳು. ಸರಿ, ಇವಾಗ 13ನೇ ವಚನ ಓದಿ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೂ ಉಂಟಾಗುವಂತೆ. ಅರ್ಥ ಆಯ್ತಾ? ಅಂದ್ರೆ ಅನ್ಯರು ನಾವು ಅಬ್ರಾಮಿಗೆ ಮಾಡಿರೋ ಆಶೀರ್ವಾದ ನಮಗ್ ಕೂಡ ಮಾಡ್ಯಾನ, ಉಂಟಾಗೈತೆ. ಅರ್ಥ ಆಯ್ತು? ನಮಗೂ ಉಂಟಾಗೈತೆ ಅಂದ್ರೆ ನಮ್ಮನ್ನು ಯಾರು ಶಪಿಸ್ತಾರೋ ಅವರಿಗೆ ದೇವ್ರು ಶಪಿಸ್ತಾರ. ನಾವೇನ್ ಅನ್ಕೊಂತೀವಿ ಗೊತ್ತಾ? ಇವ್ರು ಶಪಿಸಿದ್ರೆ ನಮಗೇನು ಆತತೆ, ಇವ್ರು ಶಪಿಸಿದ್ರೆ ನಮಗೆ ಏನನ್ನ ಆತತೆ ಅಂತ ನಾವು ಬೈಬಿಡ್ತೀವಿ. ಅಭಿಷೇಕ ಹೊಂದಿರೋ ವ್ಯಕ್ತಿ, ಪಾಸ್ಟ್ರು, ಸೇವಕ, ಅಭಿಷೇಕಿಸಿದ್ರಿಗಿನ, ದೇವ್ರ ಸೇವಕರು ಏನಾರು ಮಾತಾಡಿದ್ರಿಗಿನ ಆ ಮಾತುಗಳೆಲ್ಲ ನಾನು ನೆರವೇರಿಸ್ತೀನಿ ಅಂತ ದೇವ್ರು ಹೇಳೋಣಲ್ಲ. ಏನ್ ನೆರವೇರಿಸ್ತೀನಿ ಅಂತ ಹೇಳೋಣ? ವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲರೇ ಈ ಒಂದು ಇದನ್ನ ಬಲೆನಾಗ ಬೀಳ್ತಾರ ಅವ್ರು. ದೇವ್ರು ಏನಂತ ಹೇಳೋಣ? ಪಾಸ್ಟರ್ ಮಾತಾಡೋ ಪ್ರತಿ ದೈವಸೇವಕರು ಮಾತಾಡೋ ಮಾತುಗಳು ನಾನು ರೂಢಿಪಡಿಸ್ತೀನಿ ಅಂತ ಹೇಳೋಣ. ಏನ್ ರೂಢಿಪಡಿಸ್ತೀನಿ ಅಂತ ಹೇಳೋಣ? ತನ್ನ ಚಿತ್ತನ, ತನ್ನ ಉದ್ದೇಶನ. ಅರ್ಥ ಆಯ್ತಾ? ತನ್ನ ಚಿತ್ತನ ಏನು ಪಾಸ್ಟರು ಹೇಳ್ತಾನೋ, ಏನ್ ಪಾಸ್ಟರು ಮಾತಾಡ್ತಾನೋ ಅದನ್ನ ನೆರವೇರಿಸ್ತಾನ. ಪಾಸ್ಟರ್ ಹೇಳಿದ್ದೆಲ್ಲ ಅವ್ನ ಇಷ್ಟಾನುಸಾರ ಅವ್ನು ಹೇಳ್ಕೊಂತ ಅಂದ್ರೆ ಅದನ್ನೆಲ್ಲ ನೆರವೇರಿಸಿದ್ರಗಿನ ಇನ್ನು ದೇವ್ರ ಅದಕ್ಕ. ಬಿಲಾಮ್ ಅನ್ನೊಬ್ಬನ ಇರ್ತಾನ, ಪ್ರವಕ್ತ ಮತ್ತೆ ಆತ ತಾನು ಶಪಿಸಿದ್ರು ಶಪಿಸ್ಬಿಡ್ತಾರ. ಆ ವರ ಕೊಟ್ಟಿರ್ತಾನ ದೇವ್ರು ಬಿಲಾಮ್ಗೆ. ಇಸ್ರಾಯೇಲ್ ಪ್ರಜೆಗಳನ್ನ ಶಪಿಸ್ಬೇಕಂತೇಳಿ ಈ ಮೋಯಾಬೋರ್ ಏನ್ ಮಾಡ್ತಾರ ಗೊತ್ತಾ? ಮೋಯಾಬೋರು ಇಸ್ರಾಯೇಲ್ ಪ್ರಜೆಗಳನ್ನ ಜಯಿಸಕ್ ಆಗೋದಿಲ್ಲ. ಎದಕ್ಕಂದ್ರೆ ಇಸ್ರಾಯೇಲ್ ಪ್ರಜೆಗಳ ಪಕ್ಷ ಯಾರು ಇರ್ತಾನ? ದೇವ್ರು ಇರ್ತಾನ. ಇಸ್ರಾಯೇಲ್ ಪ್ರಜೆಗಳು ಏನ್ ನೀತಿವಂತರೇನಲ್ಲ. ಇಸ್ರಾಯೇಲ್ ಪ್ರಜೆಗಳು ಕೂಡ ದೇವ್ರಿಗೆ ವ್ಯತಿರೇಕವಾಗಿ ಮಾಡ್ತಿರ್ತಾರ, ತಿರುಗ್ತಿರ್ತಾರ. ಆದ್ರೂ ಕೂಡ ದೇವ್ರ ಏನ್ ಹೇಳ,
ನನ್ನ ಪ್ರಜೆಗಳವರು. ಅವ್ರ ವ್ಯತಿರೇಕವಾಗಿ ತಪ್ಪು ಮಾಡಲಿ, ಅವ್ರು ಏನೇ ಮಾಡಿರ್ಲಿ, ಅವ್ರು ನನ್ನ ಮಕ್ಕಳು, ಅವ್ರ ಮೇಲೆ ಕೈ ಹಾಕೋ ಅಧಿಕಾರ ಯಾರಿಗೂ ಇಲ್ಲ. ಪ್ರವಕ್ತ ಆದರೂ ಕೂಡ, ಪ್ರವಕ್ತನ ಏನ್ ಮಾಡ್ತಾರೆ ಗೊತ್ತಾ, ರಾಜುಗಳು ಪ್ರವಕ್ತನ ಕರ್ಕೊಂಬರ್ತಾರೆ, ಬಾ ಪ್ರವಕ್ತ ನೀನು ಇವ್ರನ್ನ ಜಯಿಸಕ್ ನಮ್ಗೆ ಆಗದಾಗದ, ಇವ್ರು ದೇವ್ರ ಇವ್ರ ಪಕ್ಷ ಅದನ, ಅದಕ್ಕೆ ನೀನ್ ಬಂದು ಶಪಿಸು, ನೀನ್ ದೈವ ಸೇವಕನಲ್ಲ, ನೀನ್ ದೈವ ಸೇವಕನು ಅದೇ ರೀತಿ ನೀನು ಹೊರ ಕೂಡ ಕೊಟ್ಟಾನ, ಅಭಿಷೇಕ ಕೂಡ ಹೊಂದ್ಕೊಂಡಿ, ನೀನ್ ಅಭಿಷೇಕ ಹೊಂದ್ಕೊಂಡಿ ಅಲ್ಲ ಅಂದ್ಬಿಟ್ಟಿ ಅಂದ್ರೆ ಇವರೆಲ್ಲ ನಷ್ಟ ಹೋಗ್ಬಿಡ್ತಾರ, ಬಾ ಅಂತ ಕರ್ಕೊಂಬರ್ತಾರೆ. ಅವನು ಬಂದು ಶಪಿಸಕ್ ಹೋದ್ರೆ ದೇವ್ರ ಏನ್ ಮಾಡ್ತಾನೆ ಗೊತ್ತಾ, ಆಶೀರ್ವಾದವ್ರು ಕಳಿಸ್ತ. ಆಮೇನ್, ಹಲ್ಲೆಲೂಯಾ. ಅವ್ನು ಶಪಿಸಕ್ ಹೋದ್ರೆ ಆಶೀರ್ವಾದ ಬರ್ತೈತೆ. ಎದಕ್ಕೆ ಅಂತಾರೆ ಗೊತ್ತಾ, ಅವ್ನು ಏನಂತಾರೆ ಗೊತ್ತಾ, ಇವರು ದೇವ್ರ ಮಕ್ಕಳಪ್ಪ, ನಾನ್ ಶಪಿಸಕ್ ಬರೋದಿಲ್ಲ ಅವ್ರು, ಯಾಕಂದ್ರೆ ಅವ್ರು ಆಲ್ರೆಡಿ ದೇವ್ರು ಅವ್ರನ್ನ ಆಶೀರ್ವದಿಸಲ್ಲ. ಆಮೇನ್. ಎದಕ್ಕಂದ್ರೆ ಅಬ್ರಾಹ್ಮ್ ಸಂತಾನ ಅವರು. ನೋಡ್ರಿ, ಅದು ಕೂಡ ಓದಿಸ್ತೀನಿ ನಿಮಗೆ, ರೆಫರೆನ್ಸ್ ಕೂಡ ತೋರಿಸ್ತೀನಿ ನಾನು. ಸಂಖ್ಯಾಕಾಂಡ 23ನೇ ಅಧ್ಯಾಯ 20ನೇ ವಚನ, 23-20. ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆ ಆಗೈತೆ. ಆತನು ಆಶೀರ್ವದಿಸಿದ ನಂತರ ನಾನು ಹೆಂಗ್ ಬದಲಾಯಿಸ್ತೀನಿ. ಆಮೇನ್, ಹಲ್ಲೆಲೂಯಾ. ಏನಂತ ಹೇಳ್ತಾನ, ದೇವರೇ ಅವ್ರನ್ನ ಆಶೀರ್ವಾದ ಮಾಡೋಣ. ಇನ್ನ ದೇವರೇ ಆಶೀರ್ವಾದ ಮಾಡಿದಾಗ ನಾನು ಶಪಿಸಿದ್ರೆ ಹೆಂಗ ಫಲಿಸತ್ತಪ್ಪ ಅಂತ ಹೇಳ್ತಾವನ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಗತ್ತಾ? ಪ್ರವಕ್ತ ಮತ್ತೆ ಅಭಿಷೇಕ ಹೊಂದ್ಕೊಂಡಿರೋ ಪ್ರವಕ್ತ ಏನ್ ಹೇಳಿದ್ರದಾಗುತ್ತೆ, ಕರ್ಕೊಂಬರ್ತಾರ, ಊರ್ಲಿದ್ದ ಕರ್ಕೊಂಬರ್ತಾರ, ಎಳ್ಕೊಂಬರ್ತಾರ. ರಾಜು ಎಳ್ಕೊಂಬಂದು ಶಪಿಸ ಅಂತ ಹೇಳಿದ್ರೆ, ಶಪಿಸಕ್ ಹೋದ್ರೆ ಏನಂತಾರ ಗೊತ್ತಾ, ದೇವ್ರೇ ಅವ್ರನ್ನ ಆಶೀರ್ವಾದ ಮಾಡೋಣ, ಅವ್ರಿಗೆ ವಾಗ್ದಾನ ಐತೆ, ನಾನು ನಿನ್ನ ಆಶೀರ್ವದಿಸ್ತೀನಿ, ನಿನ್ ಸಂತಾನ ಆಶೀರ್ವದಿಸ್ತೀನಿ, ನೀನ್ ಶಪಿಸೋರು ನಾನು ಶಪಿಸ್ತೀನಿ. ನಾವ್ಯಾರು ಇವಾಗ ಅಬ್ರಾಹ್ಮ ಸಂತಾನದವ್ರು ನಾವು. ಆ ಆಶೀರ್ವಾದ ನಮ್ಮ ಮೇಲೆ ಕೂಡ ಐತೆ ಅಂತ ಹೇಳಿ ಹೊಸ ಒಡಂಬಡಿಕೆಯಲ್ಲಿ ದೇವರೇ ಬರ್ಸೋಣ. ಗಲಾತಿ ಪತ್ರಿಕಾದಲ್ಲಿ ಯಾರೋ ಪ್ರವಕ್ತ ಹೇಳೋಣ, ಯಾರೋ ಅಭಿಷೇಕರ ಪಾಸ್ಟರ್ ಹೇಳೋಣ, ಶಪಿಸ್ತಾನ, ನಮಗೇನು ಆತಂದ್ರೆ ನಮ್ಗೇನು ಹೊರಗದೇನಿಲ್ಲ ಇಲ್ಲಿ. ಎದಕ್ಕಂದ್ರೆ ದೇವ್ರ ಆಶೀರ್ವಾದ ನಮ್ಮ ಮೇಲೆ ಐತಿ. ಆಮೇಲೆ ಹಲ್ಲೆಲೂಯಾ. ಆ ಶಾಪನ ಕೂಡ ಆಶೀರ್ವಾದಕರವಾಗಿ ದೇವ್ರು ಮಾಡ್ತಾನೆ. ಅದು ದೇವ್ರು ನಮ್ಗೆ ಕೊಟ್ಟಿರೋ ವಾಗ್ದಾನ. ನಿಜವಾಗಿ ಶಾಪ ಹೆಂಗ್ ಬರ್ತದ ಗೊತ್ತಾ, ಶಾಪ ಹೆಂಗ್ ಬರ್ತದ ಕೂಡ ಹೇಳ್ತೀನಿ ಕೇಳ್ರಿ. ಯಾರೋ ಶಪಿಸಿದ ಶಾಪ ಬರೋದಿಲ್ಲ, ಯಾರೋ ಪಾಸ್ಟರ್ ನಮ್ಗೆ ಏನೋ ಮಾಡ್ತಾನಂದ್ರೆ ಶಾಪ ಬರೋದಿಲ್ಲ ನಮಗೆ. ಶಾಪ ನಿಜವಾಗ್ಲೂ ಹೆಂಗ್ ಬರ್ತದಂದ್ರೆ, ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಇಸ್ರಾಯೇಲ್ ಜನಗಳಿಗೆ ಅವ್ನು ಹೇಳ್ತಾನೆ, ಬಿಲಾಮು ಏನಂತ ಹೇಳ್ತಾನಂದ್ರೆ, ಇವರು ನಾವೇನ್ ಶಪಿಸಿದ್ರು ಕೂಡ ಇವ್ರ ಮೇಲೆ ಶಪಿಸೋದು ಕೆಲಸ ಮಾಡೋದಿಲ್ಲ. ಇದಕ್ಕಾಗಿ ಇವ್ರ ಪಕ್ಷ ದೇವರದಾನ, ಇವ್ರ ಮೇಲೆ ದೇವ್ರ ಆಶೀರ್ವಾದ ಇದೆ, ಅದು ಬದಲಾಯಿಸೋಕೆ ಯಾರ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಇವ್ರನ್ನ ಹೆಂಗಪ್ಪ ಏನ್ ಮಾಡ್ಬೇಕು, ಹೆಂಗ್ ಟಾರ್ಗೆಟ್ ಮಾಡ್ಬೇಕು ಇವ್ರನ್ನ ಅಂತ ಹೇಳಿ ರಾಜು ಕೇಳಿದಾಗ ಅವನೊಂದು ಐಡಿಯಾ ಕೊಡ್ತಾನ. ಏನ್ ಗೊತ್ತಾ, ಇವ್ರ ಮೇಲೆ ಇದಕ್ಕೆ ಶಾಪ ಬರೋದಿಲ್ಲ ಅಂದ್ರೆ, ಇವ್ರನ್ನ ವಿಗ್ರಹದ ಕಡೆ ತಿರ್ಸು. ಎಲ್ಲಿ ಕಡೆ ತಿರ್ಸ್ಬೇಕಂತ, ವಿಗ್ರಹಾರಾಧನೆ ಕಡೆ ತಿರ್ಸಿ ಇವ್ರನ್ನ. ಇವರು ವಿಗ್ರಹಾರಾಧನೆ ಕಡೆ ತಿರುಗಿ ಇವರು ಏನೇನ ಹೋಗಿ ಏನಂತಾರ, ಶಾಸ್ತ್ರಗಳು ಕೇಳೋದು, ಕಣಿವೆಗಳು ಕೇಳೋದು, ಪಂಚಾಂಗಗಳು ಕೇಳೋದು, ಹಿಂಗ ಇವ್ರು ಮಾಡ್ಯಾರ ಅನ್ಕೋ, ಅವಾಗ ದೇವ್ರ ಶಾಪ ಇವ್ರ ಮೇಲೆ ಬರ್ತದ ಅಂತ ಹೇಳ. ದೇವ್ರ ಶಾಪ ಹೆಂಗ್ ಬರುತ್ತೆ ಹೇಳು, ಯಾರನ್ನ ಇನ್ನೊಬ್ಬನ ಕರ್ಕೊಂಡು ಹೋಗ್ಬಿಟ್ಟು ಪಂಚಾಯತ್ ನೀನ್ ಕೇಳಿಸಿ ಅನ್ಕೋ, ಆ ಶಾಪಗೂ ನಿನಗೆ ಬರ್ತದೆ. ಅದನ್ನ ಹೇಳ್ತಾನೆ ನೋಡಿ, ಇಲ್ಲೇ ಹೇಳ್ತಾರೆ ನೋಡು ಮುಂದೆ 22ನೇ ಅಧ್ಯಾಯ ಓದ್ರಿ. ಅವರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದವನು ದೇವರೇ, ಬಲವುಳ್ಳವರು, ಯಾಕೋಬರಲ್ಲಿ ಶಕುನ ನೋಡುವವನಿಲ್ಲ. ಅದೇ ಶಕುನ ನೋಡುವವನಿದ್ರೆ ಅವನ ಮೇಲೆ ಏನ್ ಬರ್ತದೆ, ಶಾಪ ಬರ್ತದೆ. ಕಣಿ ಕೇಳುವವರು ಇಲ್ಲ. ಅರ್ಥ ಆಯ್ತಾ? ಅಂದ್ರೆ ಕಣಿ ಕೇಳುವವರು ಅಂದ್ರೆ ಏನು, ಇದೇ ಶಾಸ್ತ್ರಗಳು ಕೇಳಕ್ ಹೋತಾರಲ್ಲ, ಅದು ಅವ್ರ ಮೇಲೆ ಶಾಪ ಬರ್ತದೆ. ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲಿಯೇ ಯಾಕೋಬರಿಗೆ ತಿಳಿಸುವನು. ನಿಮಗೆ ಏನ್ ತಿಳಿಸ್ಬೇಕು ಅದು ನಾನೇ ತಿಳಿಸ್ತೀನಿ ಅಂತ ದೇವ್ರು ಹೇಳ್ತಾನಲ್ಲ. ನೀನ್ ಯಾವ ತಗೋ ಹೋಗೋದ್ ಬೇಕಾಗಿಲ್ಲ, ನೀನು ಯಾವನೋ ನೀನ್ ಏನೋ ಮಾಡೋದ್ ಬೇಕಾಗಿಲ್ಲ. ನಿನಗೆ ನೀನು ಹೋಗಿಯ ಆ ಶಾಪ ನಿನಗೆ ಬರ್ತದೆ.
ಅವಾಗ ದೇವ್ರ ಕೋಪ ಇವ್ರ ಮೇಲೆ ಬರ್ತದೆ. ಪಾಸ್ಟರ್ ಹೇಳೋಣಂತ ಬರೋದಿಲ್ಲ, ದೈವ ಸೇವಕನ ಹೇಳಿ ಬರ, ಅವನು ಎಂತ ಪ್ರವಕ್ತ ಆಗಿರಲಿ, ಸಂಘ ದೇವ್ರ ರಕ್ತದಿಂದ ಕೊಣಕಂಡನ ದೇವ್ರು. ಆಮೇಲೆ ನಾವು ಕ್ರಿಸ್ತ ಸಂಘ, ನಾವು ಒಬ್ಬೊಬ್ಬರು ಕೂಡ ಕ್ರಿಸ್ತ ಸಂಘ. ನಾವು ಆತನ ದೇಹದಲ್ಲಿ ನಾವು ಅವಯವಗಳು. ತಪ್ಪಿದ್ರೆ ಆತೆ ನಮ್ಮನ್ನ ಸರಿಪಡಿಸ್ಕಂತಾನ. ಅರ್ಥ ಆಯ್ತಾ? ಅದನ್ನು ಕ್ಷಪಿಸೋ ಅಧಿಕಾರ ಯಾವನಿಗೂ ಇಲ್ಲ. ಸಂಘನಲ್ಲಿ ಸೇವಕನ ಎದಕ್ಕಿಟ್ಟಿರ್ತಾನ ಗೊತ್ತಾ? ಸಂಘನ ನಡೆಸಕ್ಕಿಟ್ಟಿರ್ತಾನ, ಕ್ರಿಸ್ತ ರೂಪದಲ್ಲಿ ತರಕಿಟ್ಟಿರ್ತಾನ, ಶಪಿಸಕ್ಕಲ್ಲ. ಶಪಿಸೋ ಮನಸ್ಸು ಐತಂದ್ರೆ ಅವನಿಗೂ ದೈವ ಸೇವಕನಲ್ಲ. ಇದು ನೀವು ಕಂಡಿಡ್ಬೇಕು. ನೀವು ಎಷ್ಟೇ ದೊಡ್ಡ ಸೇವಕ ಅಥವಾ ಅಭಿಷೇಕ ಇರ್ತೈತೆ, ಅದನ್ನ ನಾವು ಬೈಬಿಡ್ಬೇಕು ಅಂತ ನೀವು ಹೋಗಿರನ್ಕೋ, ನಿಮಗೆ ನಷ್ಟ. ದೊಡ್ಡ ಸೇವಕ ಸಣ್ಣ ಸೇವಕ ಅಂತ ಇರೋದಿಲ್ಲ. ಯಥಾರ್ಥವಾಗಿ ಯಾರು ಸೇವೆ ಮಾಡ್ತಾರಲ್ಲ ಅವರೇ ದೇವ್ರ ಸೇವಕರು. ಆಮೇಲೆ ಅಲ್ಲೆಲ್ಲ ದೇವ್ರು ಅದನ್ನೇ ನೋಡ್ತಾನ. ನೀನ್ ಎಷ್ಟು ದೊಡ್ಡ ಸೇವಕನ ಆಗಿರು, ನಿನ್ನ ಅಭಿಷೇಕ ಹೊಂದ್ಕೊಂಡಿರು. ಸೌಲು ಕೂಡ ಅಭಿಷೇಕ ಹೊಂದ್ಕಂತಾನ, ಆದ್ರೆ ಏನಾಗ್ತದೆ ಹೇಳು? ಕಳ್ಕಂತಾನ. ಅದನ್ನ ದೇವ್ರು ಏನ್ ನೋಡ್ತಾನಂದ್ರೆ ಯಥಾರ್ಥವಾಗಿ ಸೇವೆ ಮಾಡ್ತದನ್ನ ಇಲ್ಲ. ಅವನು ಸಣ್ಣನಾಗಿರ್ಲಿ, ಅವನ ಪಕ್ಷನೇ ದೇವ್ರು ನಿಂದಿರೋದು. ಆಮೇಲೆ ಅಲ್ಲೆಲ್ಲ ನಾವೇನ್ ಅನ್ಕೊಂತೀವಿ, ದೊಡ್ಡ ಸೇವಕ ಅದು ಏನು ಹೇಳಿದ್ರು ಆಗ್ಬಿಡ್ತೈತಿ, ನಾವು ಬೈಬಲ್ ಬಿಡ್ಬೇಕು, ಅದು ನಾವು ಕರ್ಕೊಂಡ್ಬಿಡ್ಬೇಕು ನಮ್ಮ ಮನೆಗೆ ಅನ್ಕೊಂತೀವಿ. ಶಾಪ. ಅರ್ಥ ಆಯ್ತಾ? ನಾವೇನ್ ಅನ್ಕೊಂತೀವಿ ಹೇಳ, ಅದು ನಮ್ಮ ಭ್ರಮೆ ಅದು. ನಿಜವಾಗ್ಲೂ ಯಥಾರ್ಥವಾಗಿ ಸೇವೆ ಮಾಡ್ತಾನಲ್ಲ ಅವನ ತಲೆ ದೇವ್ರು ಇರೋದು. ಅವ್ನು ಯಾರೇ ಆಗಿರ್ಲ, ಅವ್ನು ಎಂತ ವ್ಯಕ್ತಿಯನ್ನಾಗಿರ್ಲ. ಆಮೇನ್ ಹಲ್ಲೆಲೂಯಾ. ಅದು ದೇವ್ರು ನೋಡೋದು. ನಿಜವಾದ ಸೇವಕ ಅಂದ್ರೆ ಏನ್ ಗೊತ್ತಾ? ನಾನು ಹೇಳ್ತೀನಿ ಕೇಳ್ರಿ. ಅಕಸ್ಮಾತ್ ಹೌದಪ್ಪ ಇವ್ರು ಪಾಪನೇ ಮಾಡಾರ ಅನ್ಕೋ, ಇವ್ರು ನಿಜವಾಗ್ಲೂ ವಿಗ್ರಹಾರ್ಧನ ಕಡೆನೆ ನಡೆದಾರ ಅನ್ಕೋ, ಗೊತ್ತಿದ್ದೋ ಶಾಸ್ತ್ರಗಳು ಕೇಳಕ್ಕೆ ಹೋಗ್ಯಾರ ಅನ್ಕೋ, ಯಾವ್ದೋ ಕೇಳಕ್ ಹೋಗ್ಯಾರಪ್ಪ, ಮಾಡ್ಯಾರ, ಒಟ್ಟು ತಪ್ಪು ಮಾಡ್ಯಾರ, ತಿಳಿದು ಒಟ್ಟು ಮಾಡ್ಬಿಟ್ಟಾರ ವಿಶ್ವಾಸಗಳು. ಈ ಮಾಡಿದಾಗ ಸೇವಕನ ಏನ್ ಮಾಡ್ಬೇಕು ಗೊತ್ತಾ? ನೀವು ಮಾಡಿರಲ್ಲ, ನೀವು ಸತ್ತೋಗ್ತೀರಿ, ನೀವು ಇದು ಮಾಡ್ತೀರಿ ಅಂತ ಹೇಳಿ ಶಪಿಸಬಾರದು. ಏನ್ ಮಾಡ್ಬೇಕು ಗೊತ್ತಾ? ದೇವಾ, ಇವ್ರು ಗೊತ್ತಿಲ್ಲದೆ ತಪ್ಪು ಮಾಡ್ಯಾರ, ಇವ್ರನ್ನ ಕ್ಷಮಿಸು. ಅವನೇ ನಿಜವಾದ ದೈವ ಸೇವಕ. ಆಮೆನ್ ಹಲ್ಲೆಲೂಯಾ. ಅವನೇ ನಿಜವಾದ ದೈವ ಸೇವಕ. ಮರಣಕ್ಕೆ ಅಪ್ಪಗಿಸೋನು ದೈವ ಸೇವಕನಲ್ಲ, ಮರಣದಿಂದ ತಪ್ಪಿಸೋನು ದೈವ ಸೇವಕ. ಅದು ದೇವ್ರು ಕೊಟ್ಟಿರೋದು ದೈವ ಸೇವಕನಿಗೆ. ಸಂಘನ ಕಾಪಾಡ್ಕಂತೇಳಿ ದೇವ್ರು ಕೊಟ್ಟಿರೋದಲ್ಲ ತಪ್ಪ, ಸಂಘನ ನಾಶ ಮಾಡಂತೇಳಿ ದೈವ ಸೇವಕನ ನಿಂದಿಸೋದಿಲ್ಲ. ಯಾವಾಗ ನಾವು ತಿಳ್ಕರಿ, ಸಂಘದಲ್ಲಿ ಎರಡು ಬೋಧ ಇರ್ತಾವ. ಒಂದು ಪರಿಶುದ್ಧಾತ್ಮ ದೇವರು ಬೋಧಿಸ್ತಾನ, ಒಂದು ಯಜಬೇಲು ಬೋಧ ಐತೆ ಅಂತ ಕೂಡ ವಾಕ್ಯ ಹೇಳ್ತದೆ. ಯಜಬೇಲು ಬೋಧ ಅಂದ್ರೆ ಏನು? ಸಾತಾನು ಬೋಧ. ಅದು ಬಲಿಪೀಠ ಮೇಲೆ ನಿಂತ್ಕೊಂಡಾಗ ಏನ್ ಅನ್ಬಾರ್ದು, ಬಲಿಪೀಠ ನಿಂತ್ಕೊಂಡಾಗ ಎರಡು ಬೋಧ ಇರ್ತಾವ. ಪರಿಶುದ್ಧಾತ್ಮ ಬೋಧ ಇರ್ತದೆ, ಯಜಬೇಲು ಬೋಧ ಇರ್ತದೆ. ಯಜಬೇಲು ಬೋಧನ ನಾವು ಎದುರಿಸ್ಬೇಕು. ಅರ್ಥ ಆಯ್ತಾ? ಪರಿಶುದ್ಧಾತ್ಮ ಬೋಧ ಹೆಂಗಿರ್ತದೆ ಗೊತ್ತಾ? ದೈವಿಕ ಸಂಬಂಧವಾದ ಬೋಧ ಇರ್ತದೆ, ಆತ್ಮ ಸಂಬಂಧವಾದ ಬೋಧ ಇರ್ತದೆ. ಇಚ್ಛಾನುಸಾರ ಬೋಧ ಮಾಡ್ತಾರಂದ್ರೆ ಅಲ್ಲಿ ಏನ್ ಕೆಲಸ ಮಾಡಕತ್ತ ಹೇಳು? ಯಜಬೇಲು ಕೆಲಸ ಮಾಡಕತ್ತಾನ. ಪ್ರಕಟಣೆ ಗ್ರಂಥದಲ್ಲಿ ಅದೇ ಹೇಳ್ತಾನ, ನೀನ್ ಯಜಬೇಲು ಬೋಧ ಮಾಡ್ತದಿ, ಹುಷಾರ್. ತಪ್ಪು ಮಾಡಿರ್ಲಿ. ಇವಾಗ ಸಂಘ ಅಂದ್ಮೇಲೆ ಗೊತ್ತಿಲ್ಲ ತಪ್ಪು ಮಾಡ್ತಾರ. ನಮ್ ಭವಿಷ್ಯ ಏನ್ ಕೊಡ್ತಾರ ಗೊತ್ತಾ? ಏಸನ್ ಏನೇನು ಕೊಡ್ತಾರ ಗೊತ್ತಾ? ಆತ್ಮಗಳನ್ನ ನಮ್ ಎದೆ ಮೇಲೆ ಇಟ್ಕೋಬೇಕಂತ. ದೈವ ಸೇವಕ ಯಾವಾಗ್ಲೂ ಎದೆ ಮೇಲೆ ಇಟ್ಕೋಬೇಕಂತ, ಓರ್ಬೇಕು, ಭುಜದ ಮೇಲೆ ಕೂಡ ಓರ್ಬೇಕಂತ ಹೇಳ್ತಾನ. ಅವನೇ ನಿಜವಾದ ದೈವ ಸೇವಕ. ಮೋಶೆ ಏನ್ ಮಾಡ್ತಾನ ಗೊತ್ತಾ? ಇಸ್ರಾಯೇಲ್ ಪ್ರಜೆಗಳು ಪಾಪ ಮಾಡ್ತಾರ, ವಿಗ್ರಹಾರ್ಧನ ಮಾಡ್ತಾರ. ದೇವ್ರೇನಂತಾನ, ಇವ್ರು ತೆಗಿ ನಾಶ ಮಾಡ್ತೀನಿ ಇವ್ರನ್ನ ಅಂತಾನ. ಆದ್ರೆ ಮೋಶೆ ಏನ್ ಮಾಡ್ತಾನ ಹೇಳು? ನಿಜವಾದ ದೈವ ಸೇವಕನು ಬಂದು ಅಡ್ಡ ನಿಂತ್ಕಂತಾನ. ಅವ್ರನ್ನ ಸಾಯಿಸ್ಬೇಕು ಅನ್ಕಂತೀಯ? ಫಸ್ಟ್ ನನ್ನ ಸಾಯಿಸು, ನಿನ್ನ ಜೀವ ಗ್ರಂಥದಿಲ್ಲ, ಫಸ್ಟ್ ನನ್ನ ಹೆಸರು ತೆಗಿ, ಅವ್ರನ್ನ ಮುಟ್ಟಬೇಡ ಅಂತ ಹೇಳ್ತಾನ. ಅವನು ನಿಜವಾದ ದೈವ ಸೇವಕ. ಸಂಘನ ಕಾಪಾಡ್ಕೊಂಡೇ ದೈವ ಸೇವಕ. ಸಂಘನ ಮರಣಕ್ಕೆ ಅಪ್ಪಗಿಸ್ತಾನಂದ್ರೆ ಅವನಲ್ಲಿ ಏನ್ ಕ್ರಿಯೆ ಮಾಡಕತ್ತೈತೆ? ಯಜ್ಬೇಲು ಆತ್ಮ ಕ್ರಿಯೆ ಮಾಡಕತ್ತೈತೆ. ನಾವೇನ್ ಅನ್ಕಂತೀವಿ ಹೇಳು? ದೊಡ್ಡ ಸೇವಕ. ಅಭಿಷೇಕ ಇರೋರು ಸೇವಕ. ಇನ್ನೊಂದು ಹೇಳ್ತೀನಿ ನೋಡಿ, ಅಭಿಷೇಕ ಇರೋರು
ಸಂಘದಲ್ಲಿ ಬೋಧಿಸಲೇಬಾರದು, ಸಂಘ ಕಟ್ಟಲೇಬಾರದು. ಯಾರು ಹೇಳಿದ್ದು? ಯಾವ ಬೈಬಲ್ ಹೇಳೈತಿ? ಅಭಿಷೇಕ ಇಲ್ಲದೆ ಇರೋ ವ್ಯಕ್ತಿ ಸಂಘದಲ್ಲಿ ಬೋಧಿಸಬಾರ್ದು, ಸಂಘದಲ್ಲಿ ಸಂಘನ ಕೂಡಿಸಿ ಬೋಧಿಸಬಾರ್ದು ಅಂತೇಳಿ ಬೈಬಲ್ ಎಲ್ಲ ಇದೆ. ತೋರಿಸ್ರಿ. ವಾಕ್ಯ ಅಂತ ಮಾತಾಡೋಣ, ಸುಮ್ಮನೆ ಬೋಧಿಸೋದಲ್ಲ. ನನ್ನ ದೇವ್ರು ಏನೋ ನಾನು ಸಿಂಗಿಸಿನ ಬಂದ್ಬಿಟ್ಟು ಸಂಘ ಕಟ್ಬಿಡು ಮಾಡ್ಬಿಡು ಎಲ್ಲ ಕುತ್ಕೊಳ್ಳ ಅಂತ ಹೇಳಿ ನಾನು ಬಂದಿಲ್ಲ. ಎಷ್ಟು ಹಿಂಸೆಗಳು ಬಂದವ ನನಗೆ. ನೀವು ಮನೆ ಕುತ್ಕೊಂಡಿರಲ್ಲ ಅಂತ ಎದಕ್ಕೆ ಕುದಿರ್ಸಾರ ದೇವ್ರು ನನಗೆ? ಆಮೇನ್. ಅರ್ಥ ಆಯ್ತಾ? ನಾನು ಸ್ಟೆಪ್ ಹಾಕಿನಂದ್ರೆ ಅದು ಆತ್ಮ ಸಂಬಂಧವಾಗಿ ಹಾಕಿರ್ತೀನಿ. ಅದು ದೇವ್ರು ನನಗೆ ಹೇಳ್ಕೊಟ್ಟಿರ್ಬೋದು. ಅದು ಒಂದು ಸಂಘನಲ್ಲಿ ಬೋಧಿಸ್ಬೇಕಂದ್ರೆ ಕೂಡ ಅಭಿಷೇಕ ಇಲ್ದಂಗೆ ಬೋಧಿಸ್ಬೇಕಾ, ಅಭಿಷೇಕ ಇಲ್ದಂಗ ನಾವು ಸಂಘ ಕಟ್ಟಿ ನಾವು ಮಾಡ್ಬೋದಾ ಅಂತೇಳಿ ಅಷ್ಟು ಪರಿಜ್ಞಾನ ಇಲ್ದಂಗ ನಾನು ಬಂದಿರೋದಿಲ್ಲ. ಅರ್ಥ ಆಯ್ತಾ? ನೀವೇ ಅಷ್ಟು ಜ್ಞಾನ ತೋರಿಸಿದ್ರೆ ಮತ್ತೆ ದೇವ್ರ ಸಣ್ಣಿಂದ ಹಗಲು ರಾತ್ರಿ ಕುತ್ಕೊಂಡ್ರೆ ನನಗೆಷ್ಟು ದೇವ್ರ ಜ್ಞಾನ ಕಳಿಸಿರ್ಬೋದು. ಅದ್ರ ಜ್ಞಾನ ಇಲ್ದಂಗೆ ನಾನು ಬಂದ್ಬಿಡ್ರಿ, ನಾನು ಬೋಧಿಸ್ಬಿಡ್ತೀನಿ, ನೀವೆಲ್ಲರೂ ಕುತ್ಕೊಂಡ್ಬಿಡ್ರಿ ಅಂತೇಳಿ ಕರ್ಕೊಂಡ್ ಬಂದಿರ್ತೀರಾ? ಆಯ್ತಾ? ಪೌಲನ ಯಾವಾಗ ಅಭಿಷೇಕಿಸ್ತಾನ ದೇವ್ರು? ಪೌಲನ ದೇವ್ರು ಯಾವಾಗ ಅಭಿಷೇಕಿಸ್ತಾರ? ಪೌಲು ಬೋಧಲ್ಲ. ಶೇಷನ್ ಏನಂತಾರೆ ಹೇಳು? ಪೌಲು ಒಲೆ ಸೇವೆ ಮಾಡೋಣ ಅಂತ ಹೇಳ್ತಾರೆ. ಹೌದಾ ಇಲ್ಲ? ನಾವು ಪೌಲು ಬೋಧನಲ್ಲೇ ನಾವ್ ಇರ್ಬೇಕು. ಅದೇ ಅಪೊಸ್ತಲ ಬೋಧ. ಪೌಲ್ ಯಾವಾಗ ಬರ್ತಾನ? ಪೌಲ್ ಯಾವಾಗ ಅಭಿಷೇಕಿಸ್ತಾನ ದೇವ್ರು? ನೋಡ್ರಿ, ಬೋಧಿಸ್ತೀನಿ ನಾನು. ಲಾಸ್ಟ್ ಮಾತು ಹೇಳ್ತೀನಿ, ಇವೆಲ್ಲ ಮೈನಾಗ ಇಟ್ಕೋಬೇಕು ನೀವು. ಅರ್ಥ ಆಯ್ತಾ? ಹೇಳ್ತೀನಿ ಕೇಳ್ರಿ. ಪೌಲನ 9ನೇ ಅಪೊಸ್ತಲ ಕಾರ್ಯಗಳು 9ನೇ ಅಧ್ಯಾಯ 17ನೇ ವಚನ ನೋಡ್ರಿ. ಆ ದೇವರು ದರ್ಶಿಸ್ತಾನ ಪೌಲನ. ಸೌಲನ್ ಅಂದ್ರೆ ಯಾರು? ಪೌಲು. ಕೂಡಲೇ ಅವನ ಕಣ್ಣುಗಳು ತೆರೆದವು. ಆ ಕಣ್ಣುಗಳು ತೆರೆದು ಕೂಡ ದೀಕ್ಷಾನ ಮಾಡಿಸ್ಕೊಂಡಾನ. ಹೌದಾ? ರಕ್ಷಣದಲ್ಲಿ ಬಂದ್ಬಿಟ್ಟಾನ ಪೌಲು. ದೇವರು ದರ್ಶಿಸಿದ್ರಾಗ ದಮಸ್ಕದಲ್ಲಿ ಹೋಗಿ ಪೌಲ್ ಅದಾನ. ಪೌಲ್ ಇರೋ ಕೂಡಲೇ ಅನನೀಯ ಒಂದು ಪ್ರವಕ್ತನ ಕಳಿಸಿ ದೇವ್ರ ಏನ್ ಮಾಡೋಣ, ಆತನ ಕಣ್ಣುಗಳು ತೆರೆಸಿ ದೀಕ್ಷಾನ ಕೊಟ್ಟಾನ. ದೀಕ್ಷಾನ ಕೊಟ್ಟು ರಕ್ಷಣೆ ಹೊಂದಾನ. ರಕ್ಷಣೆ ಹೊಂದ ಕೂಡಲೇ ಏನ್ ಮಾಡ್ತಾನ ನೋಡು. ನೆಕ್ಸ್ಟ್ ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲ ದಿವಸಗಳು ಇದ್ದು ತಡ ಮಾಡದೆ ಸಭಾ ಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನ ದೈವ ಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಎಲ್ಲಿ ಪ್ರಾರಂಭ ಮಾಡ್ತಾನ? ದಮಸ್ಕದಲ್ಲಿ. ಎಲ್ಲಿ? ಸಭಾ ಮಂದಿರಗಳಲ್ಲಿ. ಸಭಾ ಮಂದಿರ ಅಂದ್ರೆ ಏನು? ಚರ್ಚೆನಾ? ಪಕ್ಕ. ಮತ್ತೆ ಬೋಧಿಸ್ಬಾರ್ದಲ್ಲ ಅಭಿಷೇಕ ಇರೋ ವ್ಯಕ್ತಿ. ಅಭಿಷೇಕ ಇರೋ ವ್ಯಕ್ತಿ ಸಂಘದಲ್ಲಿ ಬೋಧಿಸಬಾರ್ದು, ಸಂಘದಲ್ಲಿ ಹೋಗಲೇಬಾರ್ದು. ಮತ್ತೆ ಪೌಲ್ ಹೆಂಗ್ ಬೋಧಿಸ್ತಾನ? ಪೌಲ್ ಹೆಂಗ ದೇವರ ಅನುಮತಿಸ್ತಾನ? ಅಭಿಷೇಕ ಇಲ್ದಿರೋ ವ್ಯಕ್ತಿನ ಸಂಘದಾಗ ಬೋಧಿಸಾಕ ದೇವ್ರು ಹೆಂಗ ಅನುಮತಿಸ್ತಾನ? ದೇವ್ರು ಪೌಲ್ನ ಅನುಮತಿಸ್ತಾನಂದ್ರೆ ನನ್ನನ್ನು ಕೂಡ ಅನುಮತಿಸ್ತಾನೆ. ಆಮೇನ್. ಹಲ್ಲೆಲೂಯಾ. ಹೌದಾ ಇಲ್ಲ? ಸರಿ, ಇಲ್ಲ ಆಯ್ತು. ಇಲ್ಲಿ ಪೌಲು ಫಸ್ಟ್ಗೆ ಬೋಧಿಸ್ತಾನ ಸಭಾ ಮಂದಿರದಲ್ಲಿ. ಅಲ್ಲಿ ಏನ್ ಮಾಡ್ತಾರೆ ನೋಡು, 26ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಪೌಲು ಬೋಧಿಸ್ತಿದ್ರೆ ಇವಾಗ ಹೆಂಗ ನಾವು ಬೋಧಿಸ್ತಿದ್ರೆ, ಅಭಿಷೇಕ ಇಲ್ಲ, ನಾವು ಕರ್ಕೊಂಬಿಟ್ವಿ ಅಂದ್ರೆ ನಮ್ಮ ಮನೆಗೆ ಶಾಪ ಬರ್ತೈತೆ, ನಮ್ಮ ಮನೆಗೆ ಇದು ಬರ್ತೈತೆ, ನಮ್ಮ ಮನೆಗೆ ಅದು ಬರುತ್ತೆ, ನಾವು ಕರ್ಕೋಬಾರ್ದು ಅಂತ ಬೈಬಲ್ ತಿರ್ತಾರ. ನಮ್ಮನ್ನ ನೋಡಿ ಕೂಡ ಹಂಗೆ ಸೇಮ್ ಪೌಲ್ ನೋಡಿ ಕೂಡ ಬೈಬಿದ್ದಾರ. ನೋಡ್ರಿ 26:9-26. ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಸಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರವನನ್ನು ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು. ಯಾರು ನೋಡಿ ಭಯಪಟ್ಟಾರ? ಪೌಲನ ಕರ್ಕನ ಹೊಡ್ರು. ಪೌಲ್ನ ಅರೆ ನಾನು ಬೋಧಿಸ್ತಾ ಇದೀನಪ್ಪ, ನಾನು ದೇವ್ರನ್ನ ಪ್ರಕಟಿಸ್ತಾ ಇದೀನಿ, ಯೇಸು ಸ್ವಾಮಿನ ಪ್ರಕಟಿಸ್ತಾ ಇದೀನಿ ಅಂದ್ರೆ ಏನ್ ಮಾಡ್ತಾರ? ಭಯಪಡ್ತಾರ. ಇವ್ ಹೆಂಗ್ ಭಯಪಡ್ತಾರ ನೋಡು. ಅಭಿಷೇಕ ಇರೋನೇ ಬರ್ಬೇಕು, ಅವನ್ ಮಂದೇನೆ ಇದಾಗ್ತದೆ. ಮತ್ತೆ ಇದು ಅಭಿಷೇಕನೇ ಇಲ್ಲಲ್ಲ ಪೌಲ್ನ. ಮತ್ತೆ ಹೆಂಗ್ ಬೋಧಿಸ್ತಾನ? ಸಭಾ ಮಂದಿರಗಳಾಗ ಬೋಧಿಸ್ತಾನ. ಅವ್ರು ಕೂಡ ಬೈಬಿಡ್ತಾರ.
ಅವಾಗ ಬರ್ನಬ ಬಂದು ಏನ್ ಮಾಡ್ತಾನೆ ಗೊತ್ತಾ, ಬರ್ನಬ ಒಂದು ಕೈ ಹಿಡ್ಕೊಂಡು ಅಪೊಸ್ತಲರ ಕರ್ಕೊಂಡು ಹೋಗ್ತಾನ. ಕರ್ಕೊಂಡೋಗಿ ಹಿಂಗ ಬೋಧಿಸ್ತಾನ, ದೇವ್ರ ಬಗ್ಗೆ ಇದು ಮಾಡೋಣ, ದೇವ್ರ ದರ್ಶನ ಐತೆ ಅಂತೇಳಿ ಹೇಳಿದಾಗ ಸರಿ ಬಾ ಅಂತೇಳಿ ಅವ್ರು ಅಲ್ಲೇ ಇಟ್ಕೊಂಡಾಗ ಅಲ್ಲಿ ಯೆರೂಸಲೇಮ್ ಇಟ್ಕೊಂಡು ಬೋಧಿಸ್ಕೊಂತಿರ್ತಾನ. ಯೆರೂಸಲೇಮ್ ಇಟ್ಕೊಂಡು ಬೋಧಿಸ್ಕೊಂಡು ಏನ್ ಮಾಡ್ತಿರ್ತಾನ, ಬೋಧಿಸೋದಲ್ಲ, ತರ್ಕ ಮಾಡ್ತಾನ, ವಾದಿಸ್ತಾನ ಅವ್ರದಲ್ಲಿ. ಇದು ಸತ್ಯ ಅಲ್ಲ, ನೀವು ಬೋಧಿಸ್ತಿರೋದು ಸುಳ್ಳು ಅಂತೇಳಿ. ನಿಜವಾಗ್ಲೂ ಇಲ್ಲ, ನನ್ನ ದರ್ಶನ ಏನು ಗೊತ್ತಾ, ನನ್ನ ದೇವ್ರು ನಾನು ಏನ್ ಬರುವ, ನಾನು ಏನ್ ಮಾಡ್ಬೇಕು ಅಂತೇಳಿ ನಾನು ದೇವ್ರ ಕುತ್ಕೊಂಡು ಕೇಳುವಾಗ ನಾನು ಹೇಳ್ತಿರ್ ಗೊತ್ತಾ, ನಿನ್ನ ನನ್ನ ಆಯ್ಕೆ ಮಾಡ್ಕೊಂಡಿರೋದೇ ಸತ್ಯನ ಪ್ರಕಟಿಸಂತೇಳಿ. ಸತ್ಯ ಇಲ್ದಂಗ ಅಸತ್ಯ ಬೋಧಿಸೋರು ಹೆಚ್ಚಾಗಾರ, ಸಂಘಗಳಾಗ ಅಸತ್ಯ ಬೋಧಿಸೋರು ಹೆಚ್ಚಾಗಾರ. ನೀನು ಈ ಅಂತ್ಯಕಾಲದಲ್ಲಿ ಸತ್ಯನ ಬೋಧಿಸಕ್ಕೆ ನಾನ್ ನಿನ್ನ ಆರಿಸ್ಕೊಂಡಿನ ಅಂತ ಹೇಳಿ ದೇವ್ರ ನನ್ನ ಹತ್ರ ಮಾತಾಡೋಣ. ಆಮೆನ್, ಹಲ್ಲೆಲೂಯಾ. ಸತ್ಯನ ಬೋಧಿಸಕ್ಕೆ ನಾನು ಬಂದಿರೋದು, ದೇವ್ರ ನಾನು ಕರ್ಕೊಂಡ್ ಬಂದಿರೋದು. ಆಮೆನ್. ಅದು ಯಾರೇನ ಆಗಿರ್ಲಿ, ಅದೆಷ್ಟು ದೊಡ್ಡ ಪಾಸ್ಟೇನ ಆಗಿರ್ಲಿ, ಅಸತ್ಯ ಬೋಧಿಸಾರಂದ್ರೆ ನಾನು ಸತ್ಯ ಪ್ರಕಾರ ನಿಂತ್ಕೊಂಡೆ ವಾದಿಸ್ತೀನಿ. ಅದು ದೇವ್ರು ನನಗೆ ಕೊಟ್ಟ ದರ್ಶನ. ಪೌಲ್ ಕೂಡ ಅದೇ ಕೊಟ್ಟನ, ಅರ್ಥ ಆಯ್ತಾ? ಇಲ್ಲಿ ಅಭಿಷೇಕ ಹೊಂದ್ಕೊಂಡಿಲ್ಲ ಪೌಲ್, ಅದು ಕೂಡ ಮಾಡ್ತಾನ. 9ನೇ ಅಧ್ಯಾಯ ಆಗತ್ತು. ಇವ್ರು ಏನ್ ಮಾಡ್ತಾರ ಗೊತ್ತಾ, ಬರ್ನಬ ಎಲ್ಲಿ ಕರ್ಕೊಂಡು ಹೋಗ್ತಾನ ಗೊತ್ತಾ, ನೋಡ್ರಿ 9ನೇ ಅಧ್ಯಾಯ 30ನೇ ವಚನ ಹೋದ್ರಿ. ಇದು ಸಹೋದರರಿಗೆ ತಿಳಿದು ಬರಲು ಕೈಸರಕ್ಕೆ ಪೌಲನ ಎಲ್ಲಿ ಕಳ್ಸಾರ? ಇವಾಗ ತಾರ್ಸಕ್ಕೆ ಕಳ್ಸಾರ ಅಲ್ಲ, ತಾರ್ಸಕ್ಕೆ ಕಳ್ಸಾರ. ಇದು ಗುರ್ತಿಡ್ಕೋಬಹುದು. ಸ್ವಲ್ಪ ಮುಗಿಸ್ಬಿಡ್ತೀನಿ ನೋಡ್ರಿ. ಪೌಲನ ಎಲ್ಲಿ ಕಳ್ಸಾರ? ಇವಾಗ ತಾರ್ಸಕ್ಕೆ ಕಳ್ಸಾರ. ಎಲ್ಲಿ? ಯೆರೂಸಲೇಮ್ನಾಗ ಇದ್ದ, ಅಲ್ಲಿ ಬೋಧಿಸ್ತಿದ್ದ, ಅಲ್ಲಿ ಸಭಾ ಮಂದಿರ ಅಲ್ಲಿ ಬೋಧಿಸ್ತಾನ. ಅಲ್ಲಿದ್ದು ಏನ್ ಮಾಡ್ರ, ತಾರ್ಸಕ್ ಕಳ್ಸಾರ. ಈ ತಾರ್ಸದಲ್ಲಿ ಇದ್ದಾಗ ನೋಡ್ರಿ 11ನೇ ಅಧ್ಯಾಯ, ಇನ್ನ ಇವ್ರನ್ನ ಅಭಿಷೇಕ ಹೊಂದ್ಕೊಂಡಿಲ್ಲ. ಪೌಲ್ ಯಾವಾಗ ಅಭಿಷೇಕ ಹೊಂದ್ಕಂತ ನಾನು ಹೇಳ್ತೀನಿ. ಅಲ್ಲವರೆಗೆ ಪೌಲ್ ಏನೇನ್ ಮಾಡೋಣ ಕೆಲಸಗಳು ಹೇಳ್ತೇನೆ. ಸಭಾ ಮಂದಿರದಾಗ ಏನ್ ಮಾಡ್ತಾನ, ಬೋಧಿಸ್ತಾನ. ಅಲ್ಲಿದ್ದ ಎಲ್ಲಿ ಕಳ್ಸಾರ? ತಾರ್ಸಕ್ ಕಳ್ಸಾರ. 11 ಹೋದ್ರಿ, 11 21 ಹೋದ್ರಿ, 20 ಹೋದ್ರಿ. ಅವರಲ್ಲಿ ಅಂತಿಯೋಕ್ಯಕ್ಕೆ ಬಂದರ. ತಿಳಿಸಿದರು. ಕರ್ತನ ಹಸ್ತವು ಅವರ ಸಹಾಯ, ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಅವ್ರ ಪಕ್ಷ ಏನೈತಂತ, ದೇವರ ಹಸ್ತ ಐತೆ. ಏನೈತೆ? ಕರ್ತನ ಹಸ್ತ ಐತೆ. ಮತ್ತೆ ಇವ್ರ ಅಭಿಷೇಕನ ಹೊಂದ್ಕೊಂಡಿಲ್ಲಲ್ಲ. ಅಭಿಷೇಕ ಹೊಂದ್ಕೊಂಡು ಕೂಡ ಸಭಾ ಮಂದಿರನ ಬೋಧಿಸ್ತಾರ. ಬೋಧಿಸಿದ ಕೂಡ ಇವ್ರ ಪಕ್ಷ ಏನೈತೆ, ದೇವ್ರ ಹಸ್ತ ಐತೆ. ಅನೇಕರು ನಂಬುತ್ತಾರ, ರಕ್ಷಣದಲ್ಲಿ ಬರ್ತಾರ. ಅದಾದ್ಮೇಲೆ ನೋಡ್ರಿ, ಹಂಗೆ ಬೆಳಗ್ಬಿಡ್ರಿ. ಬರ್ನಬ ಏನ್ ಮಾಡ್ತಾನ ಗೊತ್ತಾ, 25ನೇ ವಚನ. ಆಗ ಬಹು ಮಂದಿ ಕರ್ತನಿಗೆ ಸೇರಿಸಿಕೊಂಡರು. ತರುವಾಯ ಬರ್ನಬ ಸೌಲನ್ನು ಹುಡ್ಕಂತ ಎಲ್ಲಿಗೋಯನ, ತಾರ್ಸದಲ್ಲಿ ಅದನಲ್ಲ ಸೌಲು, ತಾರ್ಸದಾಗ ಬಂದನ. ಅಂತ್ಯೋಕ್ಯಕ್ಕೆ ಕರ್ಕೊಂಡು ಬಂದು ಪೌಲನ ಅಂತ್ಯೋಕ್ಯ ಕರ್ಕೊಂಡ್ ಬಂದನ. ಪೂರಾ 1 ವರ್ಷ ಬಹು ಜನರಿಗೆ ಏನ್ ಮಾಡ್ತಾರ, ಎಲ್ಲಿ ಮಾಡ್ತಾರ? ಸಭಾ ಮಂದಿರದಲ್ಲಿ, ಅಂತ್ಯೋಕ್ಯ ಸಭಾ ಮಂದಿರದಲ್ಲಿ 1 ವರ್ಷ ಇದ್ದು. 1 ವರ್ಷ ಏನ್ ಮಾಡ್ತಾರ ಅಲ್ಲಿ ಅಂತ್ಯೋಕ್ಯದಲ್ಲಿ ಸಭಾ ಮಂದಿರದಾಗಿದ್ದು ಬೋಧಿಸ್ತಾನೆ ಅದಾರ. ಇವಾಗ ಇನ್ನ ಇವ್ರಿಗೆ ಅಭಿಷೇಕ ಬಂದಿಲ್ಲ. 1 ವರ್ಷ ಅದಕ್ಕಿಂತ ಮುಂಚೆ ಬೋಧಿಸ್ತಾನ. ಅದಾದ್ಮೇಲೆ ಅಂತ್ಯೋಕ್ಯಕ್ಕೆ ಬರ್ನಬ ಹೋಗಿ ಅಂತ್ಯೋಕ್ಯ ಕರ್ಕೊಂಡ್ಬಂದು ಪೌಲನ ಅಲ್ಲಿ ಸಭಾ ಮಂದಿರ 1 ವರ್ಷ ಇದ್ದು ಸಭಾ ಮಂದಿರ ಬೋಧಿಸ್ತಾರ. ಯಾರು? ಬರ್ನಬ ಮತ್ತೆ ಪೌಲು. ಇವಾಗ ಅವಾಗ ಕೂಡ ಇವ್ರಿಗೆ ಇನ್ನ ಅಭಿಷೇಕ ಇಲ್ಲ. ಯಾವಾಗ ನೆಕ್ಸ್ಟ್ ಯಾವಾಗ ಅಭಿಷೇಕ ಅಂತ ನೋಡ, 13ನೇ ಅಧ್ಯಾಯ ಬರ್ರಿ. 13:1 ಅಂತ್ಯೋಕ್ಯ. ಇವ್ರು ನೋಡಿ, ಅಂತ್ಯೋಕ್ಯದಲ್ಲಿ ಇದಾರ ಇವರು. ಅಂತ್ಯೋಕ್ಯದಲ್ಲಿ ಸಭೆಯೊಳಗೆ ಪ್ರವಾದಿಗಳಿದಾರ, ಬೋಧಕರು ಇದಾರ. ಬರ್ನಬ, ಸೀಮೋನು, ಕುರೇಸಿಯನಾದ ಲೂಸ್ಯ, ಉಪರಾಜನಾದ ಸಾಕು ತಮ್ಮನಾದ ಮಹಾನೆಯ, ಸೌಲ. ಸೌಲ ಅಂದ್ರೆ ಯಾರು? ಪೌಲು. ಇವರು ಕರ್ತನ ಸೇವೆಕ್ಕೆ
ಹೇಳಿದನು. ಆಗ ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳಿಸಿಕೊಟ್ಟರು. 13ನೇ ಅಧ್ಯಾಯದಾಗ ಬಂದಾಗ ಅವಾಗ ದೇವರು ಏನ್ ಮಾಡ್ತಾನ, ಸರಿ ಇವ್ರನ್ನ ಕರೀರಿ, ಇವಾಗ ಇವ್ರನ್ನ ಅಭಿಷೇಕಿಸಿರಿ, ಇವಾಗ ಇವ್ರನ್ನ ಕಳಿಸ್ರಿ ಅಂತ. ಮತ್ತ ಅಲ್ಲವರೆಗೆ ಏನ್ ಮಾಡ್ಯಾರ ಇವರು? ಸಭಾ ಮಂದಿರಾಗಿದ್ದು ಬೋಧಿಸ್ತಾನೆ ಅದಾರ. ಇನ್ನ ಅವಾಗ ಅಭಿಷೇಕ ಒಂದೇ ಇಲ್ಲ ಇವರು, ಆದ್ರೂ ದೇವ್ರ ಹಸ್ತ ಇವ್ರ ಹತ್ರ ಐತೆ. ಮತ್ತೆ ಇಷ್ಟು ಸ್ಪಷ್ಟವಾಗಿ ಬೈಬಲ್ನಾಗ ಇದ್ರ ಪ್ರಕಾರ ನಾವು ಸೇವೆ ಮಾಡ್ತಿದ್ರೆ ಅಂದ್ರೆ ಜ್ಞಾನ ಇಲ್ಲ, ಬುದ್ಧಿ ಇಲ್ಲ. ಜನಗಳು ಹೆಂಗ್ ಭ್ರಮೆ ಪಡಿಸ್ತಾರಂದ್ರೆ, ಜನಗಳು ಹೆಂಗ್ ಮೋಸ. ಅದಕ್ಕೆ ಹೇಳಿರೋದು ದೇವ್ರು ನನಗೆ, ನೀನು ಸತ್ಯನ ಬೋಧಿಸಕ್ಕೆ ನಾನು ನಿನ್ನ ಕರೆದಿರೋದು. ಆಮೇನ್, ಹಲ್ಲೆಲೂಯಾ. ಆಶಾಮಾಶಿಯಾಗಿ ನಿನ್ನ ಕುಂದ್ರಿಸಿ ಬೋಧಿಸಕ್ಕಲ್ಲ ನೀನು ಕರೆದಿರೋದು. ನಾನು ಸತ್ಯನ ಪ್ರಜೆಗಳಿಗೆ ತಿಳಿಸಕ್ಕೆ ನಾನು ನಿನ್ನ ಏರ್ಪಾಟ್ ಮಾಡ್ಕೊಂಡಿರೋದು ಅಂತ ಹೇಳಿ ದೇವ್ರ ಕರ್ಕೊಂಬಂದು ನಾನು ಕುಂದ್ರಿಸಿರೋದಿಲ್ಲ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ನನಗೆ ಗೊತ್ತಿಲ್ಲ ಅಭಿಷೇಕ ಹೊಂದ್ಕೊಳೋದು, ಅಭಿಷೇಕ ಮಾಡ್ಕೊಂಡು ಸೇವೆ ಕಟ್ಟೋದು. ದೇವರ ಆಲೋಚನೆ ಇಲ್ದಂಗೆ ಬಂದಿರ್ತೀವ. ಪೌಲನೇ ವರ್ಷಗಳು ಗಟ್ಲೆ ಸಭಾ ಮಂದಿರಾಗಿದ್ದು ಬೋಧಿಸ್ತಾನ, ಕೆಲಸ ಪ್ರಾರಂಭ ಮಾಡೋಣ. ದೇವ್ರ ಹಸ್ತಾತ್ರ ಕೈ ಆತನ ಹತ್ರ ಐತೆ, ನಡ್ಸಕತ್ತೆ. ಆಮೇಲೆ ದೇವ್ರೇನ್ ಮಾಡೋಣ, ಸರಿ ಬಾ ಅಂತೇಳಿ ಅವಾಗ ಅಭಿಷೇಕಿಸಿ ಕಲ್ಸನ. ಇನ್ನ ಸೇವೆ ಮುಂದೆ ಮಾಡು, ಇನ್ನ ನೀನ್ ನಡೆಸ್ಕೊಂತ ಹೋಗಂತ ಸ್ಪಷ್ಟವಾಗೈತೆ. ಅದಕ್ಕೆ ಯಾರೋ ಹೇಳ್ತಾರ, ಯಾರೋ ಮಾಡ್ತಾರ, ಮಾತಾಡೋದು 100 ಮಾತು ಬುದ್ಧಿ ಇರೋರು, ತಲೆ ಇಲ್ದವ್ರು ಮಾತಾಡ್ತಿರ್ತಾರ. ವಾಕ್ಯ ಸರಿಯಾಗಿ ಗೊತ್ತಿರೋರಾದ್ರೆ ಅದ್ರ ಪ್ರಕಾರ ನಡ್ಕಂತಾರೆ. ಯಾರನ್ನೋ ಏನೋ ಸೇವಕರು, ಅವರೇ ಏನೋ ಸೇವಕರಾದ್ರೂ ಕೂಡ ನೋಡ್ರಿ, ಪೇತ್ರು ಸೀನಿಯರ, ಪೌಲ್ ಸೀನಿಯರ? ಪೇತ್ರು ಸೀನಿಯರು. ಹೌದಾ? ಪೇತ್ರು ಯಾರ ಜೊತೆಗಿರಾನು? ಯೇಸು ಸ್ವಾಮಿ ಜೊತೆಗೆ ಇದ್ದು ಯೇಸು ಸ್ವಾಮಿ ತಲೆ ಸೇವೆ ಮಾಡಿ ಬಂದಿರೋನು ಪೇತ್ರು. ಆ ಸೇವೆಗೆ ದೊಡ್ಡವನು ಪೇತ್ರು. ಹೌದಾ? ನಾವು ಕೆಲಸ ಮಾಡಿವಿ, ನಾವು ದೊಡ್ಡ ದೊಡ್ಡ ಸೇವರ್ತಲ್ಲಿ ನಾವು ಇದ್ದು ಬಂದಿವಿ, ನಾವು ಫುಲ್ ನಾವು ಸೀನಿಯರ್ಗಳು. ಮತ್ತೆ ಈ ಪೇತ್ರು ಕೂಡ ಫುಲ್ ಸೀನಿಯರೇ, ಯೇಸು ಸ್ವಾಮಿ ತಲೆ ಇದ್ದು ಸೇವೆ ಮಾಡಿ ಬಂದನ. ಹೌದಾ ಇಲ್ಲ? ಅಂತ ಸೀನಿಯರೇ ತಪ್ಪು ಮಾಡಿದ್ರೆ ಪೌಲು ಎಲ್ಲರ ಮುಂದೆ ಗದ್ದಿಸ್ತಾನ. ಆಮೇಲೆ ಪೌಲ್ ಯಾವಾಗ ಬಂದನ? ಬಂದು ಸೇವೆ ಮಾಡಿ ಸತ್ತು ಪುನರುತ್ಥಾನ ಎದ್ದು ಹೋಗಿ ಸಂಘ ಪ್ರಾರಂಭ ಆಗಿ, ಪೇತ್ರ ಸಂಘ ಪ್ರಾರಂಭ ಮಾಡ್ತಾನ. ಮತ್ತೆ ಸಂಘನ ಕಟ್ಟದೆ ಪೇತ್ರು. ಅಂತ ಪೇತ್ರನ ಪೌಲ್ ಏನ್ ಮಾಡ್ತಾನೆ ಹೇಳ ನೋಡ್ರಿ, ಅದ್ರ ಕೂಡ ತೋರಿಸ್ತೀನಿ ನಿಮಗೆ. ಗಲಾತಿ ಪತ್ರಿಕೆ ಸೇವಕನ ಎದಕ್ಕೆ ಏರ್ಪಾಟ್ ಮಾಡ್ಕೊಂಡಿರ್ತಾನಂದ್ರೆ, ಪೌಲ್ನ ಈ ರೀತಿ ನೀನು ಎಷ್ಟೇ ದೊಡ್ಡ ಸೇವಕನಾಗಿರು, ನೀನು ಎಷ್ಟೇ ದೊಡ್ಡನಾಗಿರು, ವಾಕ್ಯಗೆ ವಿರುದ್ಧವಾಗಿ ಮಾತಾಡೋಣಂದ್ರೆ ಅದನ್ನ ಖಂಡಿಸಕ್ಕೆ ಇನ್ನೊಬ್ಬನ ಸೇವಕನ ದೇವರು ಎದ್ದೇಳ್ಸೇ ಇರ್ತಾನೆ. ಆಮೇನ್, ಹಲ್ಲೆಲೂಯಾ. ನೋಡ್ರಿ 2ನೇ ಅಧ್ಯಾಯ 11ನೇ ವಚನ. ಕೇಫ ಅಂದ್ರೆ ಯಾರು? ಪೇತ್ರು. ಯಾರು ಕಾಣಿಸ್ಕೊಂಡಾರ ದೋಷಿಯಾಗಿ? ಪೇತ್ರು ದೋಷಿಯಾಗಿ ಕಣ್ಣನ. ಮುಖಾಮುಖಿಯಾಗಿ ಅವನ್ನ ಎದುರಿಸಿನ ನಾನು. ಯಾರು ಹೆಂಗ್ ಎದುರಿಸಾನ? ಇಂಡೈರೆಕ್ಟ್ ಆಗಲ್ಲ, ಮುಖಾಮುಖಿ, ಫೇಸ್ ಟು ಫೇಸ್. ಸೀನಿಯರ್ ಅಲ್ಲ, ದೊಡ್ಡ ದೊಡ್ಡ ಸೇವಕರದಾಗ ತಿರುಗಿ ಬಂದನಲ್ಲ, ಯೇಸು ಸ್ವಾಮಿ ತಲ್ಲೇ ತಿರುಗಿ ಬಂದನಲ್ಲ. ಸೇವಕರಲ್ಲಿ ಸೀನಿಯರ್ಗೆ ನಾವು ಅಭಿಷೇಕ ಇರೋರಿಗೆ ನಾವು ಬೈಬಲ್ ಹೋಗಲ್ಲ. ಮತ್ತೆ ಇಲ್ಲಿ ಪೌಲ್ ಬೈಬಲ್ ತಿಳ್ವಲ್ಲ, ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡ್ತಾನಲ್ಲ. ಹೋದ್ರಿ ನೆಕ್ಸ್ಟ್. ಯಾಕೆಂದರೆ ಅನ್ನ ಜನರ ಸಂಘ ಊಟ ಮಾಡ್ತಾನ. ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯಕ್ಷ ಪಡಿಸಿಕೊಂಡನು. ಅಂದ್ರೆ ಅಲ್ಲಿದ್ದು ಮತ್ತೆ ಸಪರೇಟ್ ಆಗ್ಬಿಟ್ಟಾನ. ಯಾರೋ ಪೇತ್ರು ಡಬಲ್ಗೆ ಮಾಡ್ದಾನ. ಇದಲ್ಲದೆ ಅವನೊಂದಿಗೆ ಸೇರಿ ಹಾಗೆ ಕಪಟ ಮಾಡಿದರು. ಈಗ ಬರ್ನಬಾನವರ ಕಪಟದಲ್ಲಿ ಸೇರಿ ಬಿದ್ದನು. ಅವರು ಸ್ವಾರ್ಥೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ
ಯಾರ ಮುಂದೆ? ಅಂದ್ರೆ ಸೈಡ್ ಕರ್ಕೊಂಡೋಗಿ ಹೇಳೋಣ. ಎಲ್ಲರ ಮುಂದೆ ಬೇಡ ಬಿಡು, ಸುಮ್ಮನೆ ಸೈಡ್ ಕರ್ಕೊಂಡೋಗಿ ಹೇಳೋಣ. ಪೌಲು ಏನಂತ ಹೇಳ್ತಾನಲ್ಲಿ? ಎಲ್ಲರ ಮುಂದೆ ಪೇತ್ರನ ಗದ್ದಿಸಣ. ನೀನು ಬೋಧಿಸಿರೋ ಬೋಧ ತಪ್ಪು. ನೀನ್ ಮೊನ್ನೆ ಬಂದು ನಾನು ಯೇಸು ಸ್ವಾಮಿತಲ್ಲಿ ಇದೀನಿ, ನಾನು ಯೇಸು ಸ್ವಾಮಿತಲ್ಲಿ ಇರೋ ನೀನು ಬಂದ ಅಂದಿಲ್ಲ. ಇಲ್ಲಿ ಯಾರ ಅಧಿಕಾರ ಕೊಟ್ಟರ? ಪೌಲಿಗೆ ದೇವರ ಅಧಿಕಾರ ಕೊಟ್ಟನ. ಆಮೇನ್. ನಾವು ದೊಡ್ಡ ದೊಡ್ಡ ಸೇವಕರದಲ್ಲ ಇದು ಬಂದಿವಲ್ಲಪ್ಪ, ನಮಗೆ ಅಧಿಕಾರ ಐತೆ, ಅಭಿಷೇಕ ಇರ್ಬೋದು ನಿನಗೆ. ಆದ್ರೆ ಅಸತ್ಯ ಬೋಧಿಸೇನಂದ್ರೆ ಇನ್ನೊಬ್ಬ ಸೇವಕನ ದೇವರು ಕಂಪಲ್ಸರಿ ಎತ್ತಳಿಸ್ತಾನೆ. ಆಮೇನ್. ಹಲ್ಲೆಲೂಯಾ. ಅದು ದೇವ್ರು ಮಾಡುವಂತ ಕ್ರಿಯೆಗಳು. ಅರ್ಥ ಆಯ್ತಾ? ವಾಕ್ಯ ಗೊತ್ತಿಲ್ಲದರು ಭಯಪಡ್ತಾರ, ಭಯಬೀಳ್ತಾರ. ಶಾಪ ಬರ್ತತೆ, ಕರ್ಕೋಬಾರ್ದು, ಮನೆಗೆ ಕರ್ಕಂದ್ರೆ ಶಾಪ ಬರ್ತದೆ. ಅಸಲು ದೇವ್ರು ಏನಂತ ನನ್ಗೆ ಗೊತ್ತಾ? ನಿಮಗೇನೋ ಬಾಧೆ ಇದ್ರೆ, ನಿಮ್ಗೇನೋ ರೋಗ ಇದ್ರೆ, ನಿಮ್ಗೇನ ಅಸ್ವಸ್ಥ ಆಗಿದ್ರೆ, ಸಂಘದಲ್ಲಿ ದೊಡ್ಡವ್ರು ಇರ್ತಾರಲ್ಲ, ಸಂಘ ಪೆದ್ದರ್ ಅಂತಾರಲ್ಲ, ಸಂಘ ಪೆದ್ದವ್ರು ಯಾರು ಇರ್ತಾರೋ ಅವ್ರನ್ನ ಕರ್ಕೊಂಡು ನಿಮ್ ಮನೆಗೆ ಕರ್ಕೊಂಡು ಅವ್ರ ಕೊಟ್ಟ ಪ್ರಾರ್ಥನೆ ಮಾಡಿಸ್ಕೊರಿ, ನಾನು ನಿಮ್ನ ಸ್ವಸ್ಥ ಪಡಿಸ್ತೀನಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಯಾರನ್ನ ಹೇಳು? ಪಾಸ್ಟ್ಗಳಲ್ಲ. ಸಂಘದಲ್ಲಿ ಯಾರು ದೊಡ್ಡವ್ರಿಗೆ ನೀತಿವಂತರ ಯಾರು ಜೀವಿಸ್ತಿರ್ತಾರೋ, ದೇವರು ಯಥಾರ್ಥ ಯಾರು ಜೀವಿಸ್ತಿರ್ತಾರೋ ಅವ್ರನ್ನ ಕರೆಸ್ಕೊಂಡ್ರೆ ನೀವು ಪ್ರಾರ್ಥನೆ ಮಾಡ್ಕರಿ, ನಾನು ನಿಮ್ಮನ್ನ ಸ್ವಸ್ಥಪಡಿಸ್ತೀನಿ ಅಂತ ಹೇಳ್ತಾನೆ. ಅವ್ರ ಕಾಲಿಟ್ರಿ, ಇವ್ರ ಕಾಲಿಟ್ರಿ ನೋಡ್ರಿ, ಅದುಗಳು ಓದಿಸ್ತೀನಿ ನಿಮಗೆ. ಹೇಳ್ತಾನೆ ಇಲ್ಲ, ನಾನು ಇದ್ರಿಂದ ಹೇಳ್ತಿಲ್ಲ ನಿಮಗೆ. ಯಾಕೋಬು ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ, 5:13. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಯಾರನ್ನು ಅಸ್ವಸ್ಥನಾಗನ ಅವನು ಸಭೆ ಹಿರಿಯರನ್ನು ಕರೆ ಕಳ್ಸ್ಕೊಬೇಕಂತ. ಎಲ್ಲಿಗೆ? ಮನೆ ಕರೆ ಕಳ್ಸ್ಕ. ನೀನು ಯಾರು ಹೇಳ್ತಾರ? ದೇವ್ರು ಹೇಳ್ತಾನಿಲ್ಲ. ನೀನ್ ಕರೆ ಕಳ್ಸ್ಕ ಮನೆಗೆ. ಯಾರನ್ನ? ಸಭೆ ಹಿರಿಯರನ್ನ ಕರೆ ಕಳ್ಸ. ಎದಕ್ಕೆ ಕರೆ ಕಳ್ಸ್ಕೋಬೇಕಪ್ಪ ಅವ್ರನ್ನ ಅಂದ್ರೆ, ಅವ್ರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು. ಮತ್ತೆ ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರ ಕೂಡ ಆತತೆ. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡಿರಿ, ಯಾಕಂದ್ರೆ ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನವು ಬಹು ಬಲವಾಗಿದೆ. ಆಮೇಲೆ ನೀತಿವಂತನ ಪ್ರಾರ್ಥನೆ ಬಹು ಬಲವಾದದ್ದಂತ. ನೀತಿಯಾಗಿ ಯಾರು ಯಥಾರ್ಥವಾಗಿ ದೇವ್ರ ಸನ್ನಿಧಿನಲ್ಲಿ ಜೀವಿಸ್ತಾರನೋ ಅವನ ಕರ್ಕೊಂಬಂದು ನಿನ್ನ ಮನೆಗೆ ನೀನು ಪ್ರಾರ್ಥನೆ ಮಾಡಿಸ್ಕೊಂಡೆ ಅಂದ್ರೂ ಕೂಡ ಅದು ಅದ್ಭುತ ಕಾರ್ಯಗಳು ದೇವರು ಮಾಡ್ತಾನೆ. ಆಮೇನ್. ಇಲ್ಲಿ ಅಭಿಷೇಕ ಏನ್ ಬೇಕಾಗಿಲ್ಲ, ಇಲ್ಲಿ ಅಭಿಷೇಕ ಏನ್ ಕುಮ್ಮರಿಸೋದು ಕೂಡ ಬೇಕಾಗಿಲ್ಲ. ಬರ ಯಾರಿಗೇನು ಗೊತ್ತಾ? ಸಭೆ ಹಿರಿಯರು ಕರೆಸ್ಕೆ ಅಂತ ಹೇಳೋಣ ದೇವರು. ನಿನ್ನ ಅಭಿಷೇಕ ಇದ್ರು ಕೂಡ ಕಟ್ಟು ಮನಸ್ಸು, ಕಲ್ಲು ಮನಸ್ಸು, ಯಥಾರ್ಥವಾದ ಮನಸ್ಸಿನಿಂದ ನೀನು ದೇವಸ್ಥಾನ ಎಷ್ಟು ಕರ್ಕೊಂಡು ಇಟ್ಕೊಂಡ್ರು ಕೂಡ ಆ ಪ್ರಾರ್ಥನೆ ಮಾಡ್ಕೊಂಡು ಬರೋದು ಶಾಪನೆ. ಅರ್ಥ ಆಯ್ತಾ? ಒಂದು ಸಣ್ಣ ಹುಡುಗಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಿರ್ತಾವಲ್ಲ, ಆ ಹುಡುಗಿನ ಕರ್ಕೊಂಬಂದು ಕೂಡ ಒಂದ್ 2 ಮಾತುಗಳು ಸುಮ್ಮನೆ ಮಾತಾಡಮ್ಮ ಅಂತ ನೀನು ಮಾತಾಡ್ಸಿ ಅನ್ಕೋ, ನಿನ್ ಮನೆಗೆ ಆಶೀರ್ವಾದ ಬರ್ತದೆ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದು ಕ್ರಿಸ್ತು ಬೋಧ. ಪೌಲನ ಏನಂತ ಹೇಳ್ತಾನೆ? ಇನ್ನೊಂದು ಮಾತು ಹೇಳ್ತೀನಿ ನೋಡ್ರಿ. ಪೌಲನ ಯಾರು ಕಲಿಸಿಲ್ಲ ಅಂತ, ಅಭಿಷೇಕಿಸಿ ಅಂದ್ರೆ ಯಾರೋ ಏರ್ಪಾಟ್ ಮಾಡಿ ಕಲಿಸಿಲ್ಲ ಪೌಲನ, ದೇವ್ರೇ ಏರ್ಪಾಟ್ ಮಾಡಿ ಕಲಿಸಾನ ಅಂತ ಹೇಳ್ತಾನ ಪೌಲು. ನಾನು ಅಪೊಸ್ತಲನ ಆಗಿರೋದು ಮನುಷ್ಯರಿಂದ ಆಗಿಲ್ಲ ನಾನು ಅಂತ ಹೇಳ್ತಾನ ನೋಡ್ರಿ. ಗಲಾತಿ ಪದ ಲಾಸ್ಟ್ ಓದ್ಬಿಡ್ರಿ, ಮುಗಿಸ್ಬಿಡೋಣ. ಗಲಾತಿ 1:1. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯ ಮುಖಾಂತರ ಆಗಲಿ ಅಪೊಸ್ತಲನಾಗಿಲ್ಲ, ಯೇಸು ಕ್ರಿಸ್ತನ ಮುಖಾಂತರನೇ ನಾನು ಅಪೊಸ್ತಲ ಉದ್ಯೋಗವನ್ನು ನಾನು ಮಾಡ್ತಾ ಇದೀನಿ ಅಂತ ಹೇಳ್ತಾನ. ಆಮೇನ್. ಹಲ್ಲೆಲೂಯಾ. ಯಾರೋ ನನಗೆ ಕಳಿಸ್ಬೇಕಾಗಿಲ್ಲ, ಯಾರೋ ನನ್ನ
ಇದು ಮಾಡ್ಬೇಕಾಗಿಲ್ಲ. ನನ್ನ ಕಲಿಸಿರೋದು ಅಪೊಸ್ತಲ ಹುದ್ದೆಗೆ ನನಗೆ ಕೊಟ್ಟಿರೋದು ಯಾರು ಗೊತ್ತಾ? ದೇವರೇ ನನಗೆ ಕೊಟ್ಟನ. ಬೋಧಿಸಿದ್ರು ಕೂಡ ಯಾರೋ ಮನುಷ್ಯರು ಬೋಧಿಸಿಲ್ಲ. ಪೌಲಿಗೆ ಮನುಷ್ಯರ್ಲಿದ್ದ ಜ್ಞಾನ ಸಂಪಾದಿಸ್ಕೊಂಡು ಬಂದಿಲ್ಲ. ಅದ್ರನಾಗ 1:11 ಎಷ್ಟು ಹೇಳ್ತಾರೆ ನೋಡಿ ಶಿಲ್ಪ. ನಾನು ಸಾರಿದ ಸುವಾರ್ತೆನು ಮನುಷ್ಯನ ಕಲ್ಪನೆ ಅಲ್ಲ, ನಿಮಗೆ ತಿಳಿಯಪಡಿಸ್ತೀನಿ. ನಾನು ಮನುಷ್ಯನಿಂದ ಹೊಂದಿಲ್ಲ, ನನಗೆ ಯಾರು ಉಪದೇಶ ಮಾಡಿಲ್ಲ, ಯೇಸು ಕ್ರಿಸ್ತನೇ ನನಗೆ ಉಪದೇಶ ಮಾಡಿರೋದು. ಆಮೇಲೆ ಯಾರು ನಮಗೆ ಕಳಿಸಿಲ್ಲ. ಇಲ್ಲಿ ದೇವರೇ ನಮಗೆ ಕುಂದಿರಿಸಿ ಕಳಿಸಿ ನಮ್ಮನ್ನು ಕಳಿಸೋನಿಲ್ಲ. ಆಮೇಲೆ ಹಲ್ಲೆಲೂಯಾ. ಅದು ಅಪೊಸ್ತಲ ಬೋಧ. ಯಾರೋ ಹೇಳ್ಕೊಟ್ಟು ಕಳಿಸಿಲ್ಲ. ಇಲ್ಲಿ ಕ್ರಿಸ್ತು ಬೋಧಿಸಿ ಕಳ್ಸನ. ಪೌಲ ಸೇವೆ ಇದು. ಆಮೇನ್. ಇದನ್ನ ಅರ್ಥ ಮಾಡ್ಕೊಂಡರು ಇಲ್ಲಿ ಸ್ಥಿರ ಪಡ್ತಾರ, ಅರ್ಥ ಮಾಡ್ಕೊಂಡಿಲ್ದರು ಓದಿರ್ತಾರ. ಅದು ಅವ್ರಿಗೆ ಮುಂದೆ ತಿಳಿಸ್ತಾನ ದೇವರು. ಅಭಿಷೇಕ ಅನ್ನೋದು ಮನುಷ್ಯನಲ್ಲ, ದೇವ್ರ ಮನಸ್ಸು ನೋಡ್ತಾನೆ. ಅಭಿಷೇಕ ಇಲ್ಲದೆ ಕೂಡ ಏನ್ ಮಾಡಾರ ಇವರು? ಸಭೆ ಮಂದಿರಗಳಲ್ಲಿ ವರ್ಷಗಟ್ಟಲೆ ಬೋಧಿಸ್ತಾರ. ಆಮೇಲೆ ದೇವ್ರ ಏನ್ ಮಾಡೋಣ? ಅದು ನಿಜವಾದ ಅಪೊಸ್ತಲ ಬೋಧ, ಅಪೊಸ್ತಲ ಕ್ರಮ ಅಂದ್ರೆ ಅದು. ಸ್ಟಾರ್ಟ್ ಏನ್ ಮಾಡಿಲ್ಲ, ಏನ್ ಮಾಡಿಲ್ಲ. ಅಭಿಷೇಕ ಬೇಕಾದ್ರೆ ಏನ್ ಫಸ್ಟ್ ಮಾಡು, ನೀನ್ ಕೆಲಸ ಮಾಡು. ನಾನ್ ನಿನ್ ಜೊತೆಗೆ, ನನ್ನ ಹಸ್ತ ನಿನ್ ಜೊತೆಗೆ ಇರ್ತದೆ. ನೀನ್ ಎಲ್ಲಿ ಓದ್ತೀಯೋ ಅಲ್ಲಿ ನಾನು ಕಾರ್ಯ ಮಾಡ್ತೀನಿ, ನೀನ್ ಎಲ್ಲಿ ಕಾಲಿಡ್ತೀಯೋ ಅಲ್ಲ ನಾನು ಆಶೀರ್ವದಿಸ್ತೀನಿ. ಆಮೇನ್. ನಾನು ಕರ್ಕೊಂಡ್ ಬರ್ತೀನಿ, ವಿಸಿಲ್ ಹಾಕಿ ನಾನು ಕರಿತೀನಿ, ನೀನ್ ಕರೆಯೋದಲ್ಲ. ಆಮೇನ್. ವೀಲ್ ಹಾಕಿ ನಾನು ಕರಿತೀನಿ ಅಂತ ಹೇಳ್ತಾನೆ ದೇವ್ರು. ಅದು ಇದು ಎಲ್ಲರಿಗೂ ಸಿಗೋದಿಲ್ಲ. ಆ ಮಾಯನಾಗೆ ಬಿದ್ದು, ಆ ಭ್ರಮನಾಗೆ ಬಿದ್ದು, ಆ ಬೈಬಲ್ ಕಂತೇನೆ ಹಂಗ ಜೀವಿಸಿರೋರಿಗೆ ಓದ್ತಿರ್ತಾರ, ಹಂಗ ಕಣ್ಮರಗಾಗಿ ಓದ್ತಿರ್ತಾರ ಅಷ್ಟೇ. ನಿಜವಾಗ್ಲೂ ಅರ್ಥ ಮಾಡ್ಕೊಂಡು ದೈವ ಸೇವೆ ಅಂದ್ರೆ ಏನಂತ ತಿಳ್ಕೊಂಡೇ ಇಲ್ಲಿ ಸ್ಥಿರ ಪಡ್ತಾನೆ. ಆಮೇನ್. ಹಲ್ಲೆಲೂಯಾ. ಅದು ನಾವು ಯೂಟ್ಯೂಬ್ ಚಾನಲ್ಗಳು ಮಾಡ್ಕೊಂಡಿರೋದು ದುಡ್ಡು ಸಂಪಾದಿಸ್ಕೊಳಕಲ್ಲ, ಆತ್ಮ ಸಂಪಾದಿಸ್ಕೊಳಕ. ನನಗೆ ಯೂಟ್ಯೂಬ್ ನಲ್ಲಿ ದುಡ್ಡೇ ಬರೋದಿಲ್ಲ ರೀ. ಅರ್ಥ ಆಯ್ತಾ? ಅದು ಯಾರಿಗೂ ಗೊತ್ತಿಲ್ಲ. ಹುಚ್ಚಿಸಿ ಮಾತಾಡ್ಕೊಂತಾರ. ಎಲ್ಲ ದೇವರು ಒಂದಿನ ಉತ್ತರ ಕೊಡ್ತಾನ ಎಲ್ಲರಿಗೆ. ಆಮೇನ್. ಹಲ್ಲೆಲೂಯಾ. ಎಷ್ಟು ದೊಡ್ಡ ಸೇವಕನಾಗಿರ್ಲಿ ಕೂಡ ಆ ಸೇವಕನು ಸರಿಯಾಗಿ ಹೇಳಿಲ್ಲ ಅಂದ್ರೆ ಅವನನ್ನ ನಿಂದಿರಿಸಿ, ಇನ್ನೊಬ್ಬ ನಿಂದಿರಿಸಿ ಮಾತಾಡಿಸ್ತಾನೆ ದೇವ್ರು. ಅದು ದೇವ್ರ ಆಲೋಚನೆ. ಅಬ್ಬಾ ಹಂಗಾತತಿ ಹಿಂಗಾತತಿ ಇಲ್ಲೇ ಇಲ್ಲಲ್ಲ. ಇಲ್ಲಿ ಬೈಬಲ್ನಾಗ ಇಲ್ಲಲ್ಲ. ನಾವು ಆಶೀರ್ವಾದ ಹೊಂದಿರುವಂತ ಜನಾಂಗ. ನಾವು ನಮ್ಮ ಮೇಲೆ ಯಾವ ಶಾಪ ಬರೋದಿಲ್ಲ, ನಮ್ಮ ಮೇಲೆ ಯಾವ ಅಧಿಕಾರಗಳು ಚಲಾಯಿಸೋದು. ಇಲ್ಲೊಂದು ಕೂಡ ಏನಂತ ಹೇಳ್ತಾರೆ ಗೊತ್ತಾ? ನನಗೊಂದು ಭಾರಿ ಬೇಜಾರಾಯ್ತು. ಆಂಟಿ ಒಂದು ಮಾತಂದ, ನೀವು ಬಂದು ಪ್ರಾರ್ಥನೆ ಮಾಡಲ್ಲ ನಮ್ಮ ಮನೆಗೆ, ನಮ್ಮ ಅತ್ತೆ ಇದಾಗತ್ತೆ ಹಿಂಗ ಅಂತ ಹೇಳ್ರೆ, ನಿನಗೆ ತಳಂತರ ಇದು ಶಾಪ ಒಂದು ಇರ್ತತೆ ನಿನಗೆ, ಅವ್ರಿಗೆ ಅನ್ನಿರಲ್ಲ ಶಾಪ ಇರ್ತದಂತೆ. ಅಸಲ ಬೋಧನೆ ಅಲ್ಲ ಅದು. ಹೆಂಗಿರ್ತದೆ? ನೀನ್ ಯಾವಾಗಾದ್ರೂ ಕ್ರಿಸ್ತ ರಕ್ತದಿಂದ ತೊಲೆಯಲ್ಲಿ ಪಟ್ಟಿರ್ತೀಯೋ ಅವಾಗ ನಿನ್ ಶಾಪ, ದೋಷ, ತಳ ಅಂತಾರೆ ಎಲ್ಲ ಕಿತ್ತು ಬಿಸಾಕಿರ್ತಾನ ದೇವರು. ಆಮೇಲೆ ನಿನ್ ಮೇಲೆ ಯಾವ ಶಾಪ ಇರೋದಿಲ್ಲ, ಯಾವ ದೋಷ ಇರೋದಿಲ್ಲ. ಅದು ನಿನ್ ಮೇಲೆ ನಿನ್ನ ಪ್ರಯೋಗನೇ ಬರೋದಿಲ್ಲ. ಯಾಕಂದ್ರೆ ನಿನ್ನ ಅಬ್ರಾಮ್ ಸಂತಾನ ನೀನು, ನಿನ್ನ ಆಶೀರ್ವಾದ ಹೊಂದಿರುವ ಮಗಳು ನೀನು. ಹೆಂಗಿರ್ತತೆ? ದೈವಸವಾಗಿ ಏನ್ ಬೋಧಿಸ್ಬೇಕು? ದೈವಸವಾಗಿ ಏನ್ ಬೋಧಿಸ್ಬೇಕು? ಸತ್ಯ ಬೋಧಿಸ್ಬೇಕು. ನಿನ್ನ ಮೇಲೆ ಯಾವ ಶಾಪ ಇರೋದಿಲ್ಲಮ್ಮ. ನೀನ್ ಯಾವಾಗ ಕ್ರಿಸ್ತ ರಕ್ತದಲ್ಲಿ ತೊಳೆಯಲ್ಪಟ್ಟೆ, ನಿನ್ ಶಾಪ ದೋಷ ಎಲ್ಲ ಹೋಗ್ಬಿಟ್ಟವ. ನೀನ್ ಸ್ವತಂತ್ರ ಇವಾಗ ಕ್ರಿಸ್ತನಾಗ. ಸತ್ಯನ ಬೋಧಿಸ್ಬೇಕು ದೈವ ಸೇವಕನ. ಅಸತ್ಯ ಬೋಧಿಸೋರೇ ಇಷ್ಟ, ಆ ಮಾಯನಾಗೆ ಬುಳರಿಗೆ ಇಷ್ಟ, ಅವರೇ ಅಭಿಷೇಕ ಇರುವಾಗ ಅದಾಗದು. ದೇವ್ರು ಎಲ್ಲದಕ್ಕೂ ತಗಿನ ಸಮಯದಲ್ಲಿ ಎಲ್ಲದಕ್ಕೂ ದೇವ್ರು ಉತ್ತರ ಕೊಡ್ತಾರೆ. ಆಮೇನ್. ಹಲ್ಲೆಲೂಯಾ. ಅದಾಯ್ತಾ? ಇದು ಯಾ ಕ್ರಮ? ಅಪೊಸ್ತಲರ ಕ್ರಮ ಇದು, ಪೌಲ ಕ್ರಮ ಇದು, ದೇವ್ರ ಕ್ರಮ ಇದು. ಇದು ಸೇವೆ ಸುಮ್ಮನೆ ನಡೀತಿಲ್ಲ. ಇದು ನಮ್ಮ ಆಲೋಚನೆ ಮೇಲೆ ನಡೀತಿಲ್ಲ. ಇದು ದೈವಿಕ ಜ್ಞಾನ ಆಲೋಚನೆ ಮೇಲೆ ದೇವರೇ ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಇದನ್ನ ಸ್ಟಾಪ್ ಮಾಡಕ್ ಯಾರ ಕೈಲಿ ಕೂಡ ಆಗೋದಿಲ್ಲ ಇದು. ಆಮೇನ್. ಹಲ್ಲೆಲೂಯಾ. ಇದು ದೇವ್ರು ಪ್ರಾರಂಭ ಮಾಡಿರೋದು, ನಾವಲ್ಲ.
ಆತ ನಡೆಸ್ತಾನ. ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಇದ್ರ ಸ್ಥಿರ ಪಡ್ತಾರ, ಇಲ್ಲಾಂದ್ರೆ ಓದಿರ್ತಾರ ಅಷ್ಟೇ. ಹೋಗೋರ್ ಅಷ್ಟು ತಿರುಗಿ ಬಿಡು ಮತ್ತೆ ಆಯ್ತು ಬರ್ತಾರ, ತಿರುಗಿ ಇಲ್ಲಿಗೆ ಬರ್ಬೇಕು, ಬಡ್ಸ್ಕೊಂಡ್ ಬರ್ತಾರ. ಅರ್ಥ ಆಯ್ತಾ? ಅಪೊಸ್ತಲ ಬೋಧ ಇದು. ವಾಕ್ಯ ಇದ್ದಂಗೆ ಬೋಧಿಸ್ಬೇಕು, ಅದನ್ನ ವಕ್ರೀಕರಿಸಿ ಬೋಧಿಸ್ಬಾರ್ದು. ಅದು ಬೋಧಿಸ ಏನ್ ಗೊತ್ತಾ, ಎಜ್ಜಿಬೇಲ್ ಬೋಧ, 2 ಬೋಧ ಇರ್ತಾವ. ಅದಕ್ಕೆ ದೇವರು ಈ ಅಂತ್ಯ ದಿನದಲ್ಲಿ ಈ ಬೋಧಗಳು ಹೆಚ್ಚಾಗ್ಬಿಟ್ಟವಪ್ಪ, ನಿನ್ ಏರ್ಪಾಟ್ ಮಾಡ್ಕೊಂಡಿರೋದೇ ನಾನು ಅದಕ್ಕ ಬಂದು ನಿನ್ನ ಏರ್ಪಾಟ್ ಮಾಡ್ಕೊಂಡಿನಿ, ಕುಂತು ನೀನ್ ಏನ್ ಬೋಧಿಸ್ಬೇಕು, ಸತ್ಯನ ಬೋಧ. ನನ್ನ ಮಕ್ಕಳಿಗೆ ಸತ್ಯ ಬೇಕಾಯ್ತು, ಅಸತ್ಯದಲ್ಲಿ ಜೀವಿಸ್ತಾರೆ, ಅವ್ರ ಮನನೆದ್ರು ಬೆಳಗಿಸ್ಬೇಕು ನೀನು. ನಾನು ನಿನ್ನ ಹಿಡ್ಕೊಂಡು ಅವ್ರನ್ನ ಪ್ರಕಾಶಿಸುವಂತೆ ಮಾಡ್ತೀನಿ ಅಂತ ಹೇಳಿ ದೇವ್ರು ನನ್ನ ಕರ್ಕೊಂಡ್ ಬಂದಿರೋದು. ಆಮೆನ್, ಹಲ್ಲೆಲೂಯಾ.